ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರು ಚರಣಾಂಭೋಜ ಘನ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಕಾಯದೊಳಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರು ಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾ ಸ್ಮರಣೀಯರು ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ಬಸವಾದಿ ಎಲ್ಲಮ್ಮ ಪ್ರಮುಖರನ್ನ ಸ್ಮರಣೆ ಮಾಡಿ ತೋಂಟದ ಸಿದ್ಧಲಿಂಗ ಯತಿಗಳವರನ್ನ ಗ್ರಾಮದ ಆರಾಧ್ಯ ದೈವನಾಗಿರುವ ಬಸವೇಶ್ವರದ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪರಮಾರಾಧ್ಯ ಗುರುವರರಾದ ಲಿಂಗೈಕ್ಯ ಸಿದ್ಧಾರಮ್ಮ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ 7ನೆಯ ದಿನದ ಮಹಾದಾಸೋಹಿ ಶರಣಬಸವೇಶ್ವರರ ಪುರಾಣದ ಭವ್ಯವಾದ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಸಂಗೀತದ ರಸದೌತಣವನ್ನು ಬಡಿಸಿದ ಕಲಾದ್ವಯರಲ್ಲಿ ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಮಾನವ ಮಹಾಮಾನವನಾಗಬೇಕು. ಮಾನವ ದೇವಮಾನವನಾಗಬೇಕು. ಮಾನವೀಯತೆಯನ್ನ ಮರೆತಿರುವ ಮಾನವನಿಗೆ ಮಾನವೀಯ ಗುಣಗಳನ್ನು ಕಲಿಸಿಕೊಡುವಂತಹದ್ದು ಪುರಾಣ ಪ್ರವಚನ. ಈ ಮಾನವೀಯ ಗುಣಗಳನ್ನು ಕಲಿತಿರುವ ವ್ಯಕ್ತಿಗಳಿಗೆ ಮಹಾಮಾನವರು ದೇವಮಾನವರು ಅಂತ ನಾವು ಕರ್ಕೊಂಡು ಬಂದಿದ್ದೀವಿ. ಸಿದ್ಧಯ್ಯ ಪುರಾಣಿಕರು ತಮ್ಮ ವಚನ ಸಾಹಿತ್ಯದೊಳಗೆ ಬಹಳ ಅದ್ಭುತವಾಗಿ ಬಿಡಿಸಿಟ್ಟು ಬಿಡುತ್ತಾರೆ. ಪ್ರೀತಿಸುವವರನ್ನ ಪ್ರೀತಿಸುವವ ಮಾನವ, ಪ್ರೀತಿಸುವವರನ್ನ ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನು ಪ್ರೀತಿಸುವವ ಮಹಾಮಾನವ, ಕೆಡಕನ್ನ ಬಯಸಿದವರಿಗೂ ಪ್ರೀತಿಸುವವ ದೇವಮಾನವ ನೋಡ. ಒಳಿತನ್ನ ಮಾಡಿದವರಿಗೆ ಒಳಿತನ್ನು ಮಾಡುವವ ಮಾನವ, ಒಳಿತನ್ನೇ ಮಾಡದವರಿಗೂ ಒಳಿತನ್ನು ಮಾಡುವವ ಮಹಾಮಾನವ, ಕೆಡಕನ್ನ ಬಯಸಿದವರಿಗೂ ಒಳಿತನ್ನು ಮಾಡುವವ ದೇವಮಾನವ ನೋಡ. ಸ್ವತಂತ್ರ ಧೀರ ಸಿದ್ದೇಶ್ವರ. ಸುಮ್ಮನೆ ಉದಾಹರಣೆಯನ್ನ ಕೊಟ್ಟು ಹೇಳಿಬಿಡ್ತೇವೆ. ನೀವು ಮದುವೆಗೆ ಹೋಗಿರ್ತೀರಿ. ಮದುವೆಗೆ ಹೋದಾಗ ಇನ್ನೂ ಅಕ್ಷತ ಲೇಟ್ ಅದ ಅಂತ ಮೊದಲು ಊಟನೇ ಮಾಡಿಬಿಡ್ತೀರಿ. ಈಗ ಅವರು ಬಹಳ ಚಲೋ ಕಲ್ತು ಬಿಟ್ಟಾರ, ಮೊದಲು ಊಟ ಚಾಲು ಮಾಡಿಸಿದ್ರು. ಊಟ ಮಾಡಿದ ಮೇಲೆ ಅಕ್ಷತೆ ಹಾಕ್ತೀರಿ. ಅಕ್ಷತೆ ಹಾಕಿದ ಮೇಲೆ ಗೇಟ್ ನಿಂದ ಹೊರಗೆ ಬರ್ಬೇಕಂದ್ರೆ ಟೇಬಲ್ ಹಾಕೊಂಡು ಕುಂತಿರ್ತಾರೆ. ಏನು ಬರ್ಕೊಂತಿರ್ತಾರ ಅವರು? ಏನು ನಾ ಅದಕ್ಕೆ ಏನಂತೀನಂದ್ರೆ ಗೇಟ್ ಪಾಸ್ ಅಂತೀನಿ. ಹೊರಗೆ ಬರ್ಬೇಕಂದ್ರೆ ಗೇಟ್ ಪಾಸ್ ಇದ್ದಾಗ ಅಲ್ಲಿ ಪಾಸ್ ತಗೊಂಡ ಮೇಲೆ ಹೊರಗೆ ಬರೋ. ಒಳಿತನ್ನ ಮಾಡಿದವರಿಗೆ ಒಳಿತನ್ನು ಮಾಡುವವ ಮಾನವ. ನೀವೇನು ಆಯಾರಿ ಬರ್ಸಿಟ್ಟಿರ್ತೀರಿ, ಅದನ್ನ ಕಣ್ಣಾಗ ಎಣ್ಣೆ ಬಿಟ್ಕೊಂಡ ರಾತ್ರಿ ಎಲ್ಲ ಓದ್ತಾ ಎದ್ರ ಸಲುವಾಗಿ ಹೊಳ್ಳಿ ಅವ್ರ ಕಾರ್ಯಕ್ರಮದಾಗ ನಾ ಎಷ್ಟು ಮಾಡ್ಬೇಕಂತ, ಯಾರ್ಯಾರು ಬಂದಾರ, ಯಾರ್ಯಾರು ಎಷ್ಟೆಷ್ಟು ವರ್ಷ, ಆ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿ ಆರಾಮ ಮಲ್ಕೊಂಡ ಮೇಲ ಇನ್ನೊಂದು ಸಲ
ಅವ್ರ ಮನ್ಯಾಗ ಕಾರ್ಯಕ್ರಮ ಇದ್ದಾಗ ನನಗೆ ಎಷ್ಟು ಮಾಡ್ಯಾರಂತ ನೋಡಿ ಅವ್ರ ಮನೆಗೆ ಹೋಗಿ ಆಯರಿ ಬರ್ಸ್ಬರ್ತೀವಿ. ಅವ್ರು ಮಾಡ್ಯಾರಂತ ನಾವು ಮಾಡೋದಕ್ಕ ಬರೀ ಮಾನವತ್ವ ಅಂತ ಕರೀತಾರೆ. ಬರೀ ಮಾನವ. ಅವ್ರು ಆಯರಿ ಮಾಡ್ಲಿ ಬಿಡ್ಲಿ, ನನ್ನ ಧರ್ಮ ನಾನು ಮಾಡ್ಲೇಬೇಕು ಅಂತ ಯಾರು ಮಾಡಿ ಬರ್ತೀರಿ ಅವ್ರು ಮಹಾಮಾನವರಾಗ್ತಾರೆ. ಅವ್ರು ಮಹಾಮಾನವರು. ನಮ್ಮ ಬದುಕಿಗೆ ಅವ್ರು ಕೇಡು ಮಾಡ್ಯಾರ, ನಾ ಯಾಕೆ ಅವರಿಗೆ ಮಾಡ್ಲಿ ಅಂತ ನಮ್ಮ ಮನಸ್ಸಿನಾಗ ಇಟ್ಕೊಂಡು ಕುಂತ್ವಿ ಅಂದ್ರ ನಾವು ದೆವ್ವ ಆಗ್ತೀವಿ. ಅವ್ರು ಮಾಡ್ಲಿ ಬಿಡ್ಲಿ, ಅವ್ರ ಬದುಕಿಗೆ ನಾನೊಂದು ದಿವಸ ದಾರಿದೀಪ ಬೆಳಕಾಗ್ಬೇಕಂತ ಯಾರ ಬೆಳಕಾಗ್ತೀರಿ ಅವ್ರ ಈ ನಾಡಿನೊಳಗ ದೇವರಾಗ್ತೀರಿ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಬೆಳಗಿನ ಜಾವ 4 ಗಂಟೆಗೆ ಮಲಪ್ರಭೆಯ ನದಿಯೊಳಗ ಕೈ ತೊಳ್ಕೊಳ್ಬೇಕು, ಮುಖ ತೊಳಿಬೇಕಂತ ಹೋಗಿರ್ತಾರ. ಹೋದ ಘಳಿಗೆಯೊಳಗ ನದಿಯೊಳಗ ಚೇಳ ಹರ್ಕೊಂಡು ಹೋಗ್ತಿರ್ತದ. ಯಾವ ಚೇಳ ಹರಿದುಕೊಂಡು ಹೋಗುವ ಘಳಿಗೆಯೊಳಗ ತಮ್ಮ ಬೊಗಸೆಯಿಂದ ಚೇಳನ್ನ ತೆಗೆದು ಹೊರಗೆ ಹಾಕ್ತಾರ. ಹೊರಗೆ ಹಾಕಿದ ಘಳಿಗೆಯೊಳಗ ಒಂದು 4-5 ಬಾರಿ ಚೇಳವರ ಕೈಗೆ ಕಚ್ಚುತ್ತದ. ಆ ಚೇಳ ಮತ್ತ ನೀರೊಳಗ ಹೋಗ್ತದ. ಮತ್ತ ಕುಮಾರಸ್ವಾಮಿಗಳು ಅದನ್ನ ಹೊರಗೆ ತೆಗೆದು ಹಾಕ್ತಾರ. ಮತ್ತೊಂದು 5-6 ಸಲ ಕಚ್ಚುತ್ತದ. ಅವರ ಜೊತೆಗಿರುವಂತ ಸೇವಾ ಮರಿ ಬಂದ ಕೇಳ್ತಾನೆಪ್ಪ, ಇದು ನಿಮ್ಮ ಕೈಗೆ ಕಚ್ಚಾಕತ್ತದ, ತಾವ್ಯಾಕ ಅದನ್ನ 20 ಸಲ ನೀರಿನಿಂದ ಹೊರಗೆ ತೆಗೆಯೋ ಪ್ರಯತ್ನ ಮಾಡಕತ್ತೀರಂದಾಗ ಕುಮಾರಸ್ವಾಮಿಗಳು ಒಂದು ಮಾತು ಹೇಳ್ತಾರ, ಕಚ್ಚುವಂತ ಧರ್ಮ ಅದು ಚೇಳಿನದಾದ್ರ ಅದನ್ನ ಕಾಪಾಡುವಂತ ಧರ್ಮ ಇದು ಸ್ವಾಮಿದದಪ್ಪ, ಅದು ಎಷ್ಟು ಸಲಾರ ಕಚ್ಚಲಿ ನಾನು ಕಾಪಾಡ್ತೀನಂತ ಅದನ್ನ ತೆಗೆದು ಹಾಕ್ತಾರ. ಕೆಡಕನ್ನ ಬಯಸಿದವರಿಗೂ ಒಳಿತನ್ನ ಬಯಸುವವ ದೇವಮಾನವ. ಡಿಸೆಂಬರ್ 25 ಬಂತು ಅಂದ್ರ ಏನ್ ಮಾಡ್ತೀರಿ? ಯೇಸು ಕ್ರಿಸ್ತನ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ. ಪುಣ್ಯಾತ್ಮ ಯೇಸು ಕ್ರಿಸ್ತ, ಆತನ ಪಿಕ್ಚರ್ ತಾವ್ಯಾರು ನೋಡಿರಬಹುದು. ಆಗಿನ ಸಮಾಜ ಆತನಿಗೆ ಶಿಲುಬೆಗೆ ಏರಿಸಿ ಒಂದೇ ಸಮನೆ ಮೊಳೆಯನ್ನ ಹೊಡಿತಾರ. ಕೈಗೆ, ಕಾಲಿಗೆ, ಹಣೆಗೆ, ಬಾಯಿಗೆ, ಕಣ್ಣಿಗೆ, ಹೊಟ್ಟೆಗೆ ಒಂದೇ ಎರಡೇ ಸಾವಿರ ಮೊಳೆಗಳನ್ನು ಹೊಡೆದರೂ ಸಹಿತ ಯೇಸು ಕ್ರಿಸ್ತನ ಪ್ರಾರ್ಥನೆ ಒಂದೇ ಆಗಿತ್ತು. ಏನಾಗಿತ್ತು ಅಂದ್ರ, ಹೇ ಭಗವಂತನೇ, ನಾನು ನಿನ್ನ ಹತ್ರ ಕೇಳಿಕೊಳ್ಳುವುದೊಂದೇ ಪ್ರಾರ್ಥನೆ, ಇವರ ಯಾರಿಗೂ ಬುದ್ಧಿ ಇಲ್ಲ, ದಯವಿಟ್ಟು ನನಗ ಇವರು ಹಿಂಸೆ ಮಾಡ್ಯಾರಂತ ಅವರು ಯಾರಿಗೂ ನೀನು ಶಿಕ್ಷೆಯನ್ನ ಕೊಡಬೇಡಂತ ಪ್ರಾರ್ಥನೆ ಮಾಡಿದ್ರು. ಈ ನಾಡಿನೊಳಗ ದೇವರನ್ನಿಸ್ಕೊಂಡ್ರು. ಇದು ದೇವಮಾನ. ಪ್ರೀತಿಸದವರನ್ನು, ಕೆಡಕನ್ನು ಬಯಸಿದವರಿಗೂ ಒಳಿತನ್ನು ಮಾಡುವ ಪ್ರೀತಿಯನ್ನು ಮಾಡುವವ ದೇವಮಾನವನಾಗ್ತಾನೆ. ಅಂಥ ದೇವಮಾನವದ ಪರಿಕಲ್ಪನೆ ಮಹಾದಾಸೋಹಿ ಶರಣಬಸವೇಶ್ವರಲ್ಲಿಯೂ ಸಹಿತ ನಾವು ಕಾಣ್ತೇವೆ. ಆ ಪುರಾಣದ ಭಾಗಕ್ಕೆ ಬರೋಕ್ಕಿಂತ ಮೊದಲು ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಂದಿನ ವಿಚಾರ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರವಾಸ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ.
ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಹಾನಗಲ್ಲ ಪುರದೇಶ ಸಾಂಬ ಶಿವ, ಹಾನಗಲ್ಲ ಪುರದೇಶ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಶ್ರೀ ಗುರು ಕುಮಾರೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ. ಯಡ್ರಾಮಿ ಪುರದೇಶ ಸಾಂಬ ಶಿವ, ಯಡ್ರಾಮಿ ಪುರವಾಸ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ. ಹಾನಗಲ ಗುರುಕುಮಾರೇಶ್ವರ ಮಹಾರಾಜ ಕೆ, ಸಿದ್ಧಲಿಂಗೇಶ್ವರ ಮಹಾರಾಜ ಕೆ, ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ ಕೆ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ. ಜೈಕಾರ ಹಾಕಬಾರ್ದಂತ ಡಿಸೈಡ್ ಮಾಡಿ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗದ. ಬಸವೇಶ್ವರ ಮಹಾರಾಜ ಕಿ ಬಾಯಿದ್ದವ್ರು ಅಷ್ಟೇ ಅಂದ್ರೆ ಉಳಿದವ್ರು ಹೋಗ್ತದ ಆ ಕಡೆ. ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಹಿಂಗ ಅಂದಾಗ ಬರೋದು ದಾರಿಗೆ. ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲೆ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲೆ. ದನ ಹಿಂದೆ ತಿರುಗುವುದು ನೋಡಿ ಮುಳ್ಳಿನ ಬೇಲಿ, ದನ ಹಿಂದೆ ತಿರುಗುವುದು ನೋಡಿ ಮುಳ್ಳಿನ ಬೇಲಿ, ಈ ಜನ ಮುರಿದು ಹೋಗುವರು ಮನೆ ಮಠದ ಕೀಲಿ. ದನ ಕರುಗಳು ನಮ್ಮ ಹೊಲದಾಗ ಬರಬಾರ್ದಂತ ಮುಳ್ಳಿನ ಬೇಲಿ ಹಾಕ್ತಿರಿ. ಮುಳ್ಳಿನ ಬೇಲಿಯನ್ನ ನೋಡಿದ ದನ ಕರುಗಳು ಅನ್ಕೊಳ್ತಾವ ಇದು ನನ್ನ ಜಾಗ ಅಲ್ಲ ಹೋಗುವುದಂತ. ಇದು ನನ್ನ ಜಾಗ ಅಲ್ಲ ಹೋಗೋದಂತ ಹೇಳಿ ಮುಳ್ಳಿನ ಬೇಲಿ ನೋಡಿ ಹೊಳ್ಳಿ ಬರ್ತಾವ. ಈ ಜನ ಮುದ್ದಾಮ ಯಾವ ಮನಿ ಕೀಲಿ ಹಾಕ್ಯಾರ ಅವ್ರ ಮನಿ ಕೀಲಿ ಒಡೆದು ಕಳತನ ಮಾಡ್ಕೊಂಡು ಬರ್ತಾವ. ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲೆ. ಸಂಸ್ಕಾರವಂತ ವ್ಯಕ್ತಿ ತಿಪ್ಪಿಯೊಳಗಿದ್ದರೂ ಸಹಿತ ಒಪ್ಪರಿಗೆಗೆ ಹೋಗ್ತಾನ. ಸಂಸ್ಕಾರ ಇಲ್ಲದ ವ್ಯಕ್ತಿ ಉಪ್ಪರಿಗೆಯೊಳಗಿದ್ರು ತಿಪ್ಪ್ಯಾಗ ಬಂದ ಬೀಳ್ತಾನನ್ನೋದು ನೆನಪಿರಬೇಕು. ಆದಯ್ಯ ಮುಡಿಯಮ್ಮರಿಬ್ಬರು ಅರಳ ಗುಂಡಗಿಯೊಳಗೆ ಅಯ್ಯನವರ ಮಠದೊಳಗೆ ಬಾಲಕನಾದ ಶರಣ ಬಸವನಿಗೆ ಪಾಠ ಪ್ರವಚನಗಳನ್ನು ಪ್ರಾರಂಭಿಸುತ್ತಾರೆ. ಎಂಥ ಪಾಠ! ನೀವು ಕಲಿಸುವಂತಹ ಪಾಠ ಅಲ್ಲ. ನನ್ನ ಮಗ ಬಾಳ ಚಲೋ ಕಲಿಯಾಕತ್ತಾನಂತ, ನನ್ನ ಮಗ ಬಾಳ ಚಲೋ ಕಲಿತಾನಂತ ಯವ್ವ ನನ್ನ ಸಾಲಿ ಎಡ್ರಾಮ್ಯಾಗ ಮುಗಿದುದ, ನಾ ಕಲಬುರಗಿಗೆ ಹೋಗಬೇಕಂತ ಕಲಬುರಗಿಗೆ ಹೋಗ್ತಾನ ಮಗ.
ನನ್ನ ಮಗ ಕಲಬುರಗಿಯಾಗ ಸಾಲಿ ಕಲಿಯಾಕತ್ತಾನಂತ ಇಡೀ ಊರ್ ಮಂದಿಗೆ ಹೇಳುತ್ತೀರಿ. ಇದ್ದ ರೊಕ್ಕ ರೂಪಾಯಿ ಆತನಿಗೆ ಕೊಟ್ಟು ಹರಿದ ಬಟ್ಟೆ ಹಾಕೊಂಡು ನೀವು ಗುಡಿಸಲನ್ಯಾಗ ಬದುಕು ಮಾಡ್ತಿರ್ತೀರಿ. ಯಾವ ಮಗ ಕಲಬುರಗಿ ಒಳಗ ಸಾಲಿ ಮುಗಿದ ಮೇಲೆ ಮತ್ತೆ ಹೇಳ್ತಾನ, ಯವ್ವ ನನ್ನ ಸಾಲಿ ಕಲಬುರಗಿಯಾಗ ಮುಗಿದಾದ, ನಾನು ಬೆಂಗಳೂರಿಗೆ ಹೋಗ್ಬೇಕಂತಾನ. ಬೆಂಗಳೂರೊಳಗ ಹಾಕ್ತೀರಿ. ನನ್ನ ಮಗ ಬೆಂಗಳೂರಿನಾಗ ಸಾಲಿ ಕಲಿಯಾಕತ್ತಾನಂತ ಇಡೀ ಊರ್ ಮಂದಿಗೆ ಪೇಡ ಹಂಚಿ ಬರ್ತೀರಿ. ನನ್ನ ತಕರಾರಿಲ್ಲ, ಕಲಸು. ನನ್ನ ಮಗ ಬೆಂಗಳೂರಿನಾಗ ಸಾಲಿ ಕಲಿಯಾಕತ್ತಾನಂತ ಮಗನಿಗೆ ಇದ್ದ ರೊಕ್ಕ ರೂಪಾಯಿ ಕೊಟ್ಟ ಕಲಸಾಕ ಪ್ರಾರಂಭ ಮಾಡ್ತೀರಿ. ಯವ್ವ ರೊಕ್ಕ ಬೇಕಂತ ಮಗ ಕೇಳಿದಾಗ ಯಾರು ಬ್ಯಾಡಂತಾರ ಮಗ ಅಂತ ಸಾಲ ಮಾಡಿ ರೊಕ್ಕ ಕೊಟ್ಟ ಕಳಿಸ್ತೀರಿ ಮಗನಿಗೆ. ಅದೇ ಹರದ ಗುಡಿಸಲದಾಗ ಹರದ ಸೀರೆ ಹಾಕೊಂಡು ಅದೇ ಕಟ್ಟಿ ರೊಟ್ಟಿ ಎಣ್ಣೆ ಖಾರ ಹಾಕೊಂಡು ತಂದೆ ತಾಯಿಗಳ ನೀವು ಬದುಕು ಮಾಡ್ತಿರ್ತೀರಿ. ನನ್ನ ಮಗ ಮೆತ್ತಗೆ ತಿನ್ಬೇಕಂತ ಹೇಳಿ ರೊಕ್ಕ 2 ಎಕರೆ ಹೊಲ ದಂಡಿಗೆ ಒತ್ತಿ ಅವನಿಗೆ ರೊಕ್ಕ ಹಾಕ್ತೀರಿ. ನಿಮ್ಮ ಮಗ ಓದಾಕತಾನೋ ಅನ್ನೋದು ಒಂದು ದಿವಸ ನೋಡ್ಲಿ. ಯಾವ ಮಗ ಬೆಂಗಳೂರಿನಾಗ ಸಾಲಿ ಮುಗಿದ ಮೇಲೆ ಅಂತಾನ, ಯವ್ವ ನನ್ನ ಸಾಲಿ ಬೆಂಗಳೂರಿನಾಗ ಮುಗಿದದ, ನಾನು ಜಾಬ್ ನೋಡ್ಬೇಕಾಗ್ಯದ ಅಂದಾಗ, ಯಪ್ಪ ನೋಡು ಇನ್ನು ಏನಾದ್ರೂ ಬೇಕಾದ್ರೆ ಹೇಳಂತ ಹೇಳಿ ರೊಕ್ಕ ಹಾಕ್ತೀರಿ ಮಗನಿಗೆ. ಹಾಕ್ರಿ, ನನ್ನ ತಕರಾರಿಲ್ಲ. ಮಗ ಸಾಲಿ ಕಲ್ತ ಮ್ಯಾಲ ಕೆಲಸ ಮಾಡಾಕ ಚಾಲು ಮಾಡ್ತಾನ. ನನ್ನ ಮಗ ಕೆಲಸ ಮಾಡಾಕತ್ತಾನಂತ ಇಡೀ ಊರ್ ಮಂದಿಗೆ ಹೋಗಿ ಸಿಹಿ ಹಂಚಿ ಬರ್ತೀರಿ. ಹಂಚಾಕ ನನ್ನ ತಕರಾರಿಲ್ಲ. ವರ್ಷ 2 ವರ್ಷ ಹೋದ ಮೇಲೆ ಅದೇ ಮಗ ಅಂತಾನ, ಯವ್ವ ನಾನು ಕಲ್ತಿದ್ದಕ್ಕ ಈ ದೇಶದೊಳಗ ಕೆಲಸ ಇಲ್ಲ, ನಾನು ಕಲ್ತಿದ್ದಕ್ಕ ವಿದೇಶಕ್ಕೆ ಹೋಗಬೇಕಾಗ್ಯದಂತಾನ. ಇನ್ನೊಂದು ತಟಕ ಹಂಡೆ ಹಾಲು ಕುಡಿದಟ್ಟ ಖುಷಿ ಆಗ್ತದ. ನನ್ನ ಮಗ ಬಹಳ ಚಲೋ ಕಲ್ತಾನ, ಬಹಳ ಕಲ್ತಾನಂತ ವಿದೇಶಕ್ಕೆ ಹೋಗಬೇಕಾಗ್ಯದ ನನ್ನ ಮಗ ಅಂತ ಇದ್ದ ಹರಿದ ಬಟ್ಟೆ ಮೇಲೆ ಗುಡಿಸಲದಾಗ ನೀವು ಬದುಕು ಮಾಡ್ಕೊಂತ ಹೊಲ ಮಾರಿ ರೊಕ್ಕ ಹಾಕ್ತೀರಿ ಮಗನಿಗೆ. ಮಗ ಹೋಗ್ತಾನ ವಿದೇಶಕ್ಕ. ಮಗ ಹೋದ ವಿದೇಶಕ್ಕ 2-3 ವರ್ಷಕ್ಕ, ಯಪ್ಪ ನಿನಗ ವಯಸ್ಸಾಗ್ಯದ, ನಮಗೂ ವಯಸ್ಸಾಗಕತ್ತದ, ನಿನಗೊಂದಿಟ್ಟ ತಟಕ ಅಕ್ಷತ ಹಾಕಿ ಮೊಮ್ಮಗ ನನ್ನ ತೊಡಿ ಮೇಲೆ ಹಾಕೊಂಡ ಆಟ ಆಡಿಸ್ಬೇಕನ್ಸ್ಯಾದೋ, ಒಂದ್ ತಟಕ ಬಾ ಊರಿಗೆ ಮದುವೆ ಮಾಡ್ತೀವಂದ್ರ ಮಗ ಅಂತಾನ, ಯವ್ವ ನನ್ನ ಲಗ್ನಿಗಾಗ್ಲಿ ಆಗ್ಯದಂತ. ನನ್ನ ಲಗ್ನ ಯಾದಿ ಮೇ ಶಾದಿ ಅಂತ ಈಗಾಗಲೇ ಆಗಿಬಿಟ್ಟ. ಹಡದ ಕರಳಿಗೆ ನೋವಾಗ್ತದೆ. ನವಮಾಸ ಹೊತ್ತು ಹೆತ್ತ ತಂದೆ ತಾಯಿಗಳು ಒಂದೇ ಸಮನೆ ಕಣ್ಣೀರ ಹಾಕ್ತಾರ. ಆ ಚಿಂತ್ಯಾಗ ಊಟ ಬಿಡ್ತಾರ, ನಿದ್ದೆ ಬಿಡ್ತಾರ, ನೀರು ಬಿಡ್ತಾರ. ಚಾ ಬಿಟ್ಟು ವರ್ಷಿನ ಮ್ಯಾಲ ಮಲ್ಕೊಂಡಾಗ ಪಕ್ಕದ ಮನೆಯವರು ಫೋನ್ ಹಚ್ಚುತ್ತಾರ, ನಿಮ್ಮವ್ವ ನಿಮ್ಮಪ್ಪ ನಿನ್ನ ಚಿಂತ್ಯಾಗ ನೆಲ ಹಿಡದಾರ, ಹಾಸಿಗೆ ಹಿಡದಾರ, ಈಗರೇ ಬಂದು ನಿನ್ನ ಮಗನಿಗೆ ನಿಮ್ಮವ್ವ ಅಪ್ಪಗ ನೋಡ್ರೋ ಅಂದಾಗ ಮಗ ಅಂತಾನ, ನನ್ನ ಕಂಪನಿ ಒಳಗ ರಜಾ ಕೊಡೋಲ್ಲಾಗ್ಯಾರ, ನನಗ ಬರಕ್ಕಾಗಲ್ಲ. ಕಾದ ಹಂಚಿನ ಮೇಲೆ ನೀರು ಹಾಕಿದಂಗ ಆಗ್ತದೆ. ಸಂಕಟ ಪಡುವ ತಾಯಿಯ ಮನಸ್ಸು ಹೃದಯ, ತಂದೆಯ ಮನಸ್ಸು ಹೃದಯ ಒಂದೇ ಸಮನೆ ವಿಲವಿಲಾಂತ ಒದ್ದಾಡ್ತದ. ಇನ್ನೊಂದು 2 ದಿವಸನ್ಯಾಗ ಈ ಮುದುಕಿ ಇಹಲೋಕವನ್ನ ತ್ಯಜಿಸ್ತಾರ ಅನ್ನುವ ಘಳಿಗೆ ಬಂದಾಗ, ಅಪ್ಪ ಈಗರೆ ಬಾರೋ, ನಿಮ್ಮವ್ವ ನಿಮ್ಮಪ್ಪ ನಿನ್ನ ಚಿಂತ್ಯಾಗ ಊಟ ನೀರ ನಿದ್ದೆ ಚಾ ಎಲ್ಲ ಬಿಟ್ಟಾರ, ಮಲ್ಕೊಂಡಾರ, ಹಾಸಿಗೆ ಹಿಡದಾರ, ಈಗರೆ ಬಂದು ನೋಡು. ಭಾಳ ಆದ್ರೆ ಇನ್ನೊಂದು 2 ದಿನದಾಗ ನಿಮ್ಮವ್ವ ನಿಮ್ಮಪ್ಪ ಸಾಯ್ತಾರಂದ್ರ ಮಗ ಅಂತಾನ,
ಅಕಸ್ಮಾತ್ ನಮ್ಮವ್ವ ನಮ್ಮಪ್ಪ ಏನಾದರೂ ಸತ್ರು ಅಂದ್ರೆ ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತೀನಿ, ಮಣ್ಣು ಮಾಡಿ ಬಾ ಅಂತ ನಿಮ್ಮ ಮಕ್ಕಳು ಅಂತ ಅವರು ಕಲಿತು ವಿದೇಶಿಗರಾದ್ರು, ನೀವು ಕಲಿಸಿ ಪರದೇಶಿಗಳಾದ್ರಿ ಅಂತ ತಿಳ್ಕೊಳ್ಬೇಕಾಗದ. ನಿನಗೆ ಜನ್ಮ ಕೊಟ್ಟನು ತಾಯಿ, ಬೇಡಿದನ್ನು ಕೊಟ್ಟ ತಂದೆ, ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನಯ ಜಗದಲ್ಲಿ ಮೆರೆಸಿದರಿವರು, ಏನೆಲ್ಲ ಬರೆತರು ತಮ್ಮ ಹಡೆದವರ ನೀ ಮರಿಬೇಡ. ಏನೆಲ್ಲ ಬರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನ ಮರೆಯಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನ ಮರೆಯಬೇಡ. ಹಡೆದವರೆಂದು ದೇವರು ತಿಳಿದು, ಹಡೆದವರನ್ನು ದೇವರು ಎಂದು ತಿಳಿದರೆ ಬದುಕಲಿ ಸುಖವಿದೆ ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರನ್ನೇ ಮರೆಬೇಡ. ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯಬೇಡ. ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾ ಪಿತರ ತೊರೆಯಬೇಡ. ಕಲ್ಲಿನ ದೇವರು ನಂಬುವ ನೀನು, ಕಲ್ಲಿನ ದೇವರು ನಂಬುವ ನೀನು, ಹೆತ್ತವರೆಗೆಯನ್ನು ಕಲ್ಲಿನ ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ತಮ್ಮ ಕರುಳ ಬಳ್ಳಿಯ ಕಡೆದು ನಿನ್ನ ಜಗಕ್ಕೆ ತಂದವರಿವರು. ಬಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದವರು. ತಮ್ಮ ಕರುಳ ಬಳ್ಳಿಯ ಕಡೆದು ನಿನ್ನ ಜಗಕ್ಕೆ ತಂದವರಿವರು. ಬಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದವರು. ನವಮಾಸಗಳು ರಕ್ಷಣೆ ಮಾಡಿ, ನವಮಾಸಗಳು ರಕ್ಷಣೆ ಮಾಡಿ ನೋವನ್ನು ತಿಂದು ಹಡೆದವರಿವರು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಕೋಟಿ ಹಣವು ಗಳಿಸಲುಬಹುದು, ಮಹಡಿ ಮನೆಯು ಕಟ್ಟಲುಬಹುದು. ತಂದೆ ತಾಯಿಯನ್ನು ಹಸಿರಿ ಬಯಸಿದಾಗ ದೊರಕುವುದೇನು? ಕೋಟಿ ಹಣವು ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿಯನ್ನು ಹಸಿರಿ ಬೇಡಿದಾಗ ದೊರಕುವುದೇನು? ಹಡೆದವರೆಂದು ನಗುತ್ತಲಿರಲಿ, ಹಡೆದವರೆಂದು ನಗುತ್ತಲಿರಲಿ. ನಿನ್ನಯ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಹಣವು ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ರಾಶಿ ರಾಶಿ ಹಣವನ್ನು ಸುರಿ ಹೆತ್ತ ತಾಯಿ ದೊರಕುವಳೇನು? ಹಣವು ಕೊಟ್ಟು ಮಡದಿಯರನ್ನು
ಸುಲಭದಲ್ಲಿ ಕೊಳ್ಳಲಬಹುದು ರಾಶಿ ರಾಶಿ ಹಣವನ್ನು ಸುರಿಯೇ ಹೆತ್ತ ತಾಯಿ ದೊರಕುವಳೇನು ಹಡೆದವರೆಂದು ಸಿರಿ ಸಂಪದವು ಹಡೆದವರೆಂದು ಸಿರಿ ಸಂಪದವು ನಶ್ವರವೆಂಬುದು ತಿಳಿದಿರಬೇಕು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಕಳಿಸಿದವರು ತಾಯಿ ತಂದೆ ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನು ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ಅಕ್ಕರದಿಂದ ಅಕ್ಷರ ಕಲಿಸಿ ಅಕ್ಕರದಿಂದ ಅಕ್ಷರ ಕಲಿಸಿ ನಿನ್ನಯ ಜಗದಲ್ಲಿ ತಂದರು ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ನಿನ್ನ ಮನಸ್ಸು ನೋಯದ ಹಾಗೆ ಮಡಲಿನಲ್ಲಿ ಕಾಪಾಡಿದಳು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವಳು ನಿನ್ನ ಮನಸ್ಸು ನೋಯದ ಹಾಗೆ ಮಡಲಿನಲ್ಲಿ ಕಾಪಾಡಿದಳು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವಳು ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದ ಕೋಪದ ಬೀಳಲೆ ಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಹಡೆದ ತಂದೆ ತಾಯಿಗಳನ್ನ ಮರೆಯುವಂಥ ಶಿಕ್ಷಣ ಎಷ್ಟು ಕಲಿಸಿದ್ರ ಏನಾಗ್ತದೆ 100ಕ್ಕೆ 200% ತಗೊಂಡ್ರ ಏನು ಬರచ్చు ಮಕ್ಕಳ ಕಣ್ಣು ಬಿಡೋ ಕಾಲಕ್ಕ ತಂದೆ ತಾಯಿಗಳ ನೀವು ಹೇಗ ಕಣ್ಣು ಮುಂದಿರ್ತೀರೋ ನೀವು ಕಣ್ಣು ಮುಚ್ಚುವ ಕಾಲಕ್ಕೆ ನಿಮ್ಮ ಮಕ್ಕಳ ನಿಮ್ಮ ಕಣ್ಣು ಮುಂದೆ ಇದ್ದು ಅಂದ್ರೆ ಅದು ಸಂಸ್ಕಾರಯುಕ್ತ ಶಿಕ್ಷಣ ಅನ್ನೋದನ್ನ ಯಾರು ಮರಿಬಾರದು ಇಂಥ ಸಂಸ್ಕಾರಯುಕ್ತ ಶಿಕ್ಷಣವನ್ನ ಕೊಟ್ಟಿರುವ ಆದಯ್ಯ ಮುಡಿಯಮ್ಮರಿಬ್ಬರು ಯಾವ ಅಯ್ಯನವರು ಆದಯ್ಯನವರೇ ನಿಮ್ಮ ಮಗನಾದ ಶರಣ ಬಸವನ ಜ್ಞಾನ ಅಂತಿಂಥ ಜ್ಞಾನವಲ್ಲ ಅಧ್ಯಾತ್ಮದ ಮೇರು ಪರ್ವತ ಆಗ್ತದೆ ಈ ಅಧ್ಯಾತ್ಮದ ಮೇರು ಪರ್ವತವನ್ನ ನಾನು ಲೌಕಿಕದ ವಿದ್ಯೆಯನ್ನ ಕೊಡಬಹುದೇ ವಿನಃ ಅಲೌಕಿಕದ ಪಾರಮಾರ್ಥಿಕ ವಿದ್ಯೆಯನ್ನ ನನ್ನಿಂದ ಕೊಡಕ ಸಾಧ್ಯವಿಲ್ಲ ಆದಯ್ಯನವರೇ ನಿಮ್ಮ ಮನೆತನದ ಗುರುಗಳಾಗ ಕಲಕೇರಿಯ ಮರುಳ ಸಿದ್ಧದೇವರಿಂದ ಇವರಿಗೆ ದೀಕ್ಷೆಯನ್ನ ಕೊಡಿಸಿ ಇವರ ಬಾಳನ್ನ ಹಸನ ಮಾಡುವಂತಹ ಜವಾಬ್ದಾರಿ ಆ ಗುರುನಾಥನಾಗಿರುವ ಕಲಕೇರಿಯ ಮರುಳಾರಾಧ್ಯರತ್ತಿರಾದ ನಿಮ್ಮ ಮನೆತನದ ಗುರುಗಳಿಗನುಸಾರವಾಗಿ 8 ವರ್ಷದ ಬಾಲಕನಾದ ಶರಣ ಬಸವರಿಗೆ ಕಲಕೇರಿಗೆ ಕರೆದುಕೊಂಡು ಹೋಗಬೇಕಂತ ಯಾವಾಗ ಅಯ್ಯನವರು ಹೇಳಿದ್ರು ಹಿರಿಯರ ಮಾತುಗಳನ್ನು ಕೇಳಿದ ತಂದೆ ತಾಯಿಗಳಿಬ್ಬರು ಕಲಕೇರಿಯ ಮರುಳಾರಾಧ್ಯರ ಹತ್ತಿರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಗುರುಗಳು ಎಂಥ ಜ್ಞಾನವನ್ನ ಕೊಡ್ತಾರಂದ್ರೆ ಕಲ್ಮಶವಾಗಿರುವ ದೇಹವನ್ನ ನಿಷ್ಕಲ್ಮಶವನ್ನಾಗಿ ಮಾಡಿ ಕಾಮ ತುಂಬಿದ ದೇಹದೊಳಗ ನಿಷ್ಕಾಮದ ಬುದ್ಧಿಯನ್ನ ಕೊಟ್ಟು
ನರಜನ್ಮವನ್ನ ಹರಜನ್ಮವನ್ನಾಗಿ ಮಾಡಿ ಭವಿ ಎಂಬುದನ್ನು ತೊಳೆದು ಭಕ್ತನೆಂದೆನಿಸಿ ಆ ಚನ್ನ ಮಲ್ಲಿಕಾರ್ಜುನ ದೇವರಿಗೆ ಪ್ರಿಯ ಎನ್ನುವ ಹಾಗೆ ಬದುಕನ್ನ ರೂಪಿಸಿಕೊಡುವ ಜವಾಬ್ದಾರಿ ಕಲಕೇರಿಯ ಮರುಳರಾಜ್ಯರ ಗುರು ತಾಯಿದ್ದಂಗ, ಪರಮಾತ್ಮ ತಂದೆ ಇದ್ದಂಗ. ಗುರುನಾಥ ತಾಯಿ ಇದ್ದಂಗ. ಯಾಕಂದ್ರೆ ಕೂಸ ಆಡ್ತಿರ್ತದೆ. ಕೂಸ ಆಡೋದು ದೊಡ್ಡವರಿಗೂ ಬರಲ್ಲ, ಪರಮಾತ್ಮನಿಗೂ ಬರಲ್ಲ ಕೂಸಿನ ಆಟ. ಅದಕ್ಕ ಕೂಸಂದ್ರೆ ದೇವ್ರಿದ್ದಂಗ ಅಂತೀರಿ, ಹುಡುಗರಂದ್ರೆ ದೇವ್ರಿದ್ದಂಗ. ಯಾಕ? ಅದು ಬೆಕ್ಕಾದಂಥ ನನ್ನಂಗ ಕರ್ರಗಿದ್ರು ಸಹಿತ ಅವ್ರಿಗೆ ಬಹಳ ಖುಷಿನೇ ಆಗ್ತದೆ. ಹೌದಿಲ್ಲ? ಹೆತ್ತವರಿಗೆ ಹೆಗ್ಗಣ ಮುದ್ದಂತೀರಿಲ್ಲ? ಹಂಗ ಅದು ಅಗದಿ ಏನು ಇದ್ಲಿ ಇದ್ದಂಗಿದ್ರು ನನ್ನ ಬಂಗಾರ ಅಂತದ. ಅವ್ವ ಉಳ್ದವ್ರ ಅಂತಾರ ಯಾರ? ನಿಮ್ಮಂಗ ಬೆಳಗಿದ್ರು ಅಂತಾರ. ಯಾವ ಕೂಸು ಹಾಲನೊಳಗೆ ಆಟ ಆಡ್ಬೇಕಾದ್ರೆ ಒಂದನ್ನು ಅಲ್ಲೇ ಮಾಡ್ಕೊಳ್ತದೆ, ಎರಡನ್ನು ಅಲ್ಲೇ ಮಾಡ್ಕೊಳ್ತದೆ. ಒಂದು ಎರಡು ಅಲ್ಲೇ ಮಾಡ್ಕೊಂಡು ಎರಡು ಒಂದು ಮಾಡ್ತದೆ. ಮಾಡ್ತದಿಲ್ಲವ? ಹುಡುಗರು ಆಟ ಅಷ್ಟು ಸುಲಭ ಎಲ್ಲರಿಗೂ ಬರಲ್ಲ. ಒಂದನ್ನು ಅಲ್ಲೇ ಮಾಡ್ಕೊಂಡು ಎರಡನ್ನು ಅಲ್ಲೇ ಮಾಡ್ಕೊಂಡು ಎರಡು ಒಂದು ಮಾಡ್ಕೊಂಡು ಅಗದಿ ಬಂಗಾರ ಬಣ್ಣದಂಗ ಮೈ ತುಂಬ ಹಚ್ಕೊಂಡಿರ್ತದೆ. ನಮ್ಮಪ್ಪ ಬಂದಾನ ಊಟಕ್ಕಂತ ಹೇಳಿ ನಮ್ಮಪ್ಪ ಎತ್ಕೊಂತಾನಂತ ಮಗ ಓಡೋಡಿ ಹೋಗ್ತಿರ್ತದ. ಅಪ್ಪ ಏನಂತಾನ ಗೊತ್ತಾನ? ಏ ಖಬರಿಗೇಡಿ, ಬುದ್ಧಿದ ಇಲ್ಲಿ. ಯಾರಿಗೆ? ನಿಮಗೆ ಬೈತಾನವ. ನಿಮ್ಮ ಗಂಡಂದ್ರೆ ಹೇಳಕತ್ತಿ ನಾನು, ಅವ್ರಿಗೂ ಸುದ್ದಿ ಅಲ್ಲ, ಅವರೇ ಬೈತಿರ್ತಾರ. ಏ ಖಬರಿಗೇಡಿ, ಏನ್ ಮಾಡಕತ್ತಿ ಒಳಗ್ ಕುಂಚ್ ನೋಡ. ಆ ಕೂಸು ನೋಡಿದ್ರೆ ನಮ್ಮ ಅಪ್ಪ ಎತ್ಕೊಂತಾನ ಬಹಳ ಖುಷಿಯಿಂದ ಹೋಗ್ತಿರ್ತದ. ಯಾವಾಗ ತಂದೆ ಬೈದ ಹೆಂಡತಿ ನೀವು ತಾಯಂದ್ರೆ ಏನು ಮಾಡ್ತೀರಂದ್ರೆ ಅದು ಬೆಕ್ಕಾದಟ್ಟು ಹೊಲಸಿರ್ಲಿ ಬಾ ನನ್ನ ರಾಜಕುಮಾರ ಅಂತ ಎತ್ಕೊಂಡು ಹೋಗಿ ಬಾತ್ರೂಮ್ನ ನಿಲ್ಲಿಸಿ ಜಳಕ ಮಾಡಿಸಿ, ಜಳಕ ನಂತರ ಪೌಡ್ರ್ ಹಚ್ಚಿ, ಪೌಡ್ರ್ ಮತ್ತು ಕಣ್ಣಿಗೇನು ಹಚ್ತೀರಿ? ಎದಕ್ಕೆ ಹಚ್ತೀರವ? ಇಲ್ಲೊಂದು ಟಿಕ್ಕಿ ಕೊಟ್ಟು ಅದು ಬಂಗಾರದಂಥದ್ದು ಇದ್ಲಿ ಅಂಥದ್ದಿದ್ರು ಸಹಿತ ಅದಕ್ಕೆ ದೃಷ್ಟಿ ಆಗಬಾರ್ದಂತ ಕೊಟ್ಟು ಯಾವಾಗ ಅಗದಿ ಚಲೋತನ್ಯಾಗ ಬಟ್ಟೆ ಹಾಕೊಂಡ ಬಿಟ್ಟು ಬಿಡ್ತೀರಿ, ಅವಾಗ ಇವ ಏನು ಕುಂತಿದ್ನಲ್ಲ ಟೇಬಲ್ ಮೇಲೆ ಬಾ ನನ್ನ ರಾಜಕುಮಾರ ಅಂತ. ಅಲ್ಲಿರ್ತಾನೆ ಎಲ್ಲಿ ಹೋಗಿದ್ ಈ ರಾಜಕುಮಾರ? ಹೇಳುವ ತಾತ್ಪರ್ಯ ಈ ಜಗತ್ತಿನ್ಯಾಗ ಈ ದೇಹ ಹೊಲಸಾಗಿರ್ತದ. ಹೊಲಸಾದ ದೇಹವನ್ನ ಗುರುನಾಥ ಅಗದಿ ಸ್ವಚ್ಛ ತೊಳೆದಾಗ ಮ್ಯಾಲ ಕುಂತ ಪರಮಾತ್ಮ ತಂದೆ ಅವಾಗ ಬಾ ನನ್ನ ರಾಜಕುಮಾರ ಅಂತ ಎತ್ಕೊಳ್ತಾನ. ಅಲ್ಲಿ ತನಕ ಎತ್ಕೊಳ್ಳಲ್ಲ. ಅದಕ್ಕ ಮೊದಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುಚ್ಚಿ. ಮೊದಲ ಗುಲಾಮ ಆಗಬೇಕು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ, ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮ ನಾಗುವ ತನಕ, ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ, ದೊರೆಯದಣ್ಣ ಮುಕುತಿ. ಪರಿಪರಿ ಅನೇಕ ಶಾಸ್ತ್ರಗಳೋದಿ, ಪರಿಪರಿ ಅನೇಕ ಶಾಸ್ತ್ರಗಳೋದಿ ವ್ಯರ್ಥವಾಗಿತ್ತು ಭಕ್ತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ.
ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಜಪಮಣಿ ಎಣಿಸಿದರೇನು. ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಜಪಮಣಿ ಎಣಿಸಿದರೇನು. ಶರೀರಕ್ಕೆ ಭಾಸ್ಮವ ತೊಡಿಸಿದರೇನು, ಶರೀರಕ್ಕೆ ಭಾಸ್ಮವ ಧರಿಸಿದರೇನು. ಮರುಳನಂತೆ ತಾ ತಿರುಗಿದರೇನು, ಮರುಳನಂತೆ ತಾ ತಿರುಗಿದರೇನು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದ ಮುಕುತಿ. ಆರು ಶಾಸ್ತ್ರಗಳ ಓದಿದರೇನು, ಆರು ಶಾಸ್ತ್ರಗಳ ಓದಿದರೇನು. ನೂರಾರು ಪುರಾಣ ಮುಗಿಸಿದರೇನು, ನೂರಾರು ಪುರಾಣ ಮುಗಿಸಿದರೇನು. ಸಾರನೂರ ಕಥೆ ಕೇಳಿದರೇನು, ಸಾರನೂರ ಕಥೆ ಕೇಳಿದರೇನು. ಧೀರನಂತೆ ತಾ ತಿರುಗಿದರೇನು, ಧೀರನಂತೆ ತಾ ತಿರುಗಿದರೇನು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದ ಮುಕುತಿ. ನಾರಿಯ ಭೋಗ ಅಳಿದರೇನು, ಶರೀರಕ್ಕೆ ಕಷ್ಟವ ಪಡಿಸಿದರೇನು. ನಾರಿಯ ಭೋಗ ಅಳಿದರೇನು, ಶರೀರಕ್ಕೆ ಕಷ್ಟವ ಪಡಿಸಿದರೇನು. ನಾರದ ವರದ ಶ್ರೀ ಪುರಂದರ ವಿಠಲನ, ನಾರದ ವರದ ಶ್ರೀ ಪುರಂದರ ವಿಠಲನ. ನಾರದ ವರದ ಶ್ರೀ, ನಾರದ ವರದ ಶ್ರೀ ಪುರಂದರ ವಿಠಲನ, ನಾರದ ವರದ ಶ್ರೀ ಪುರಂದರ ವಿಠಲನ್. ಸೇರಿ ಮುಕ್ತಿ ಪಡಕೊಳ್ಳುವ ತನಕ ದೊರೆಯದ ಮುಕುತಿ, ಮುಕುತಿ ದೊರೆಯದ ಮುಕುತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದ ಮುಕುತಿ. ಪರಿಪರಿ ಅನೇಕ ಶಾಸ್ತ್ರಗಳೋದಿ, ಪರಿಪರಿ ಅನೇಕ ಶಾಸ್ತ್ರಗಳೋದಿ. ವ್ಯರ್ಥವಾಯಿತು ಭಕುತಿ, ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದ ಮುಕುತಿ, ಮುಕುತಿ ದೊರೆಯದ ಮುಕುತಿ, ಮುಕುತಿ ದೊರೆಯದ ಮುಕುತಿ. ಗುರುನಾಥನ ಪಾದದೊಳಗೆ ಒಂದಾಗುವವರೆಗೂ ಗುರುವಿನ ದಯೆ ನಮಗೆ ಸಿಗಲ್ಲ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಸೊಲ್ಲೆ ಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯ. ಶ್ರೀ ಗುರುವೆ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದೆಂಬೇಗ ಕೃಪೆಯಾಗು. ಹಲವು ಮಾತೇನು ನೀ ನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಗುರುವಿನನ್ನ ಯಜಿಸ್ತಾ ಭಜಿಸ್ತಾ ಗುರುವಿನ ಪಾದಕ್ಕೆ ಬಂದ ಬಿದ್ದ ಗಳಿಗೆಯೊಳಗ ಕಲಕೇರಿಯ ಮರುಳಾರಾಧ್ಯರ ಕೇಳ್ತಾರೆ. ಗುರುವಿನ ಪಾದಕ್ಕೆ ಬಿದ್ದ ಗಳಿಗೆಯೊಳಗ ಮರುಳಾರಾಧ್ಯರ ಕೇಳ್ತಾರ, ಯಾಕ್ರಪ್ಪ ಇವತ್ತು ಬಂದೀನಿ? ಹೌದ್ರಪ್ಪ, 18 ವರ್ಷದ ನಂತರ ಜನಿಸಿದ ಮಗು ನಂದೀಶನ ಅವತಾರವಾಗಿ ಪರಮಾತ್ಮ
ಪರಮಾತ್ಮ ಕನಸಿನೊಳಗ ಬಂದ ವಿಚಾರವನ್ನ ಕಲಿಕೇರಿಯ ಮರುಳರಾಧ್ಯರಿಗೆ ತಂದೆ ತಾಯಿಗಳು ತಿಳಿಸಿದಾಗ ಮರುಳರಾಧ್ಯರ ಕೇಳ್ತಾರ, ಶರಣ ನೀನು ದೀಕ್ಷಾ ಪಡ್ಕೊಳ್ತೀನೋ? ದೀಪ ನಾ ಯೋಗ್ಯತೆ ಇದ್ರ ನನಗ ಕೊಡ್ರಿ ಅಂದ. ನನಗ ಯೋಗ್ಯತೆ ಇದ್ರ ಕೊಡ್ರಿ. ಪ್ರಶ್ನೆಗೆ ಉತ್ತರ ಎಷ್ಟು ಚಲೋ ಆಗ್ತದೆ. ಎಲ್ಲಾನು ನನಗ ಬೇಕಂತ ಕೇಳಿಲ್ಲ, ನನ್ನೊಳಗ ಯೋಗ್ಯತೆ ಇದ್ರೆ ನನಗ ದೀಕ್ಷೆಯನ್ನ ಕೊಡು ಅಂದಾಗ ಮರಳರಾಧ್ಯರು ಹೇಳ್ತಾರ, ಶರಣ ಒಂದು ಗುರುವಿಗೆ ಒಬ್ಬ ಒಳ್ಳೆಯ ಶಿಷ್ಯ ಸಿಗಬೇಕಂದ್ರೆ ಗುರು ಪುಣ್ಯ ಮಾಡಬೇಕು. ಓರ್ವ ಶಿಷ್ಯನಿಗೆ ಒಳ್ಳೆಯ ಗುರು ಸಿಗಬೇಕಂದ್ರೆ ಶಿಷ್ಯ ಪುಣ್ಯ ಮಾಡಬೇಕು. ಒಂದು ಹೆಣ್ಣಿಗೆ ಒಂದು ಗಂಡ ಸಿಗಬೇಕಾಗಿತ್ತು ಅಂದ್ರೆ ಹೆಣ್ಣ ಪುಣ್ಯ ಮಾಡಬೇಕು. ಆ ಗಂಡಿಗೆ ಒಂದು ಒಳ್ಳೆಯ ಹೆಣ್ಣು ಸಿಗಬೇಕಾಗಿತ್ತು ಅಂದ್ರೆ ಗಂಡು ಪುಣ್ಯ ಮಾಡಬೇಕು. ಇನ್ನ ಗಂಡ ಹೆಂಡತಿ ಚಲೋ ಇದ್ದ ಮಕ್ಕಳನ್ನು ಚಲೋ ಸಿಗಬೇಕಂದ್ರೆ ಇಬ್ರು ಪುಣ್ಯ ಮಾಡಿರ್ಬೇಕು. ಒಂದೇ ನಂಬರ್ಕ ಆಸ್ತಿ ಹಚ್ಚೋದು ಹುಟ್ಟಿತು ಅಂದ್ರೆ ಬಂಚೆ, ಯಾಕ್ರಿ ಅದು ಪುಣ್ಯ ಅನ್ನಲ್ಲ, ಪಾಪ ಅಂತ. ಒಂದೇ ನಂಬರ್ಕ ಇಡೀ ಆಸ್ತಿ ಹಚ್ಚೋದು ಹುಟ್ಟಿತು ಅಂದ್ರೆ ಬರ್ತದೆ. ಸಂತ ಶಿಶುನಾಳ ಶರೀಫ ಸಹಾಬರು, ಸುಮ್ಮನೆ ಸಂದರ್ಭ ಬಂದದಂತ ಹೇಳ್ತೀನಿ, ಸಂತ ಶಿಶುನಾಳ ಶರೀಫ ಸಹಾಬರು ಗುರುನಾಥನಾದ ಗೋವಿಂದ ಭಟ್ಟರ ಹತ್ರ ಹೋದಾಗ, ಬಳ ಏ ಶಿಷ್ಯ ಶರೀಫ ಯಾಕೆ ಚಿಂತೆ ಮಾಡಕತ್ತೀಯೋ? ಯಾಕೆ ಒಂದೇ ಸಮರ ಕಣ್ಣಾಗ ನೀರು ಬರಾಕತ್ತಾವು? ಆಗ ಶರೀಫ್ ಸಾಹೇಬರು ಹೇಳ್ತಾರ, ಯಪ್ಪ ನಾ ಇಸ್ಲಾಂ ಧರ್ಮದವನು, ನಾನು ಇಸ್ಲಾಂ ಧರ್ಮದವನು, ನೀವು ಬ್ರಾಹ್ಮಣ ಸಮಾಜದವರು, ನಾವಿಬ್ರು ಬೇರೆ ಬೇರೆ ಅಂತ, ನೀವು ಹಿಂದೂಗಳಂತ, ನಾ ಮುಸ್ಲಿಂ ಅಂತ ಕಟ್ಟಿಗೆ ಕುಂತ ಮಂದಿ ಮಾತಾಡಕತ್ತದಪ್ಪ. ನನ್ನಿಂದ ನಿಮಗ ಅನಿಸದಂಗ ಆಗಾಕತ್ತದೋ ತಂದೆ, ನನ್ನಿಂದ ನಿಮಗ ಅನಿಸದಂಗ ಆಗಾಕತ್ತದ. ಯೋಗ ಯೋಗ ಮೊಹಮ್ಮದ್ ಅಲಿ ಅಂತ ಕುಂತಾನ, ನೋಡಿರ್ತೀರಿ ನೀವು, ಇಲ್ಲಿ ಮೊಬೈಲ್ ಹಚ್ಕೊಂಡು ಕುಂತ ನೋಡ್ರಿ, ಇವೆರಡು ಮೊಬೈಲ್. ಆತನ ಹೆಸರು ಮೊಹಮ್ಮದ್ ಅಲಿ. ಏನು ಮಾಡಿದಾರಂದ್ರ ಒಂದು ಚಾನಲ್ ಮಾಡ್ಯಾನ. ನಿಮ್ಮ ಹತ್ರ ಮೊಬೈಲ್ ಅದ ಇಲ್ಲ ಐತಿಲ್ಲ? SSY ಅಂತದ್ರೊಳಗೆ ಸರ್ಚ್ ಮಾಡಿ, ಅದ್ರೊಳಗೆ ಬರ್ತದೆ. ಏನು ಆತನ ಹೆಸರು ಇಟ್ಟುಕೊಂಡಿಲ್ಲವ, ಏನಿಟ್ಟಾನ? ಸ್ವಯಂ ಸೇವಾ ಯಡ್ರಾಮಿ. ಏನು ಹೆಸರ? ಸ್ವಯಂ ಸೇವಾ ಯಡ್ರಾಮಿ. ಗ್ರಾಮದೊಳಗೆ ಏನಾರ ನಡಲಿ ಸ್ವಯಂವಾಗಿ ನಾ ಬರ್ತೀನಿ, ನಾ ಸೇವಾ ಮಾಡ್ತೀನಂತ ಇಸ್ಲಾಂ ಧರ್ಮದವನಾದ್ರೂ ಸಹಿತ ಮಹಾದಾಸೋಹಿ ಶರಣ ಬಸವೇಶ್ವರ ಪುರಾಣವನ್ನ ತನ್ನ ಚಾನಲ್ ಮುಖಾಂತರ ಇಡೀ ನಾಡಿಗೆ ಬಿತ್ತರಿಸಾಕತ್ತಾನಲ್ಲ, ಅವನಿಗೊಂದು ಸಲ ಜೋರಾಗಿ ಚಪ್ಪಾಳೆಯನ್ನು. ಇದಕ್ಕಂತಾರ ಸಾಮರಸ್ಯ, ಇದಕ್ಕಂತಾರ ಸಾಮರಸ್ಯ. ಸುಮ್ಮನ ಕಟ್ಟಿಗೆ ಕುಂತು ಹಂಗ ಹಿಂಗಂತ ಮಾತಾಡಿ ಹೋದ್ರು ಸಾಮರಸ್ಯ ಅಲ್ಲ. ಭಾವಗಳ ಒಂದಾಗೋದಕ್ಕ ಭಾವೈಕ್ಯತೆ ಅಂತ ಕರೀತಾರ. ಭಾವೈಕ್ಯತೆ. ಇಲ್ಲೇನು ಪುರಾಣ ನಡೆದದ ಹೊಳ್ಳಿ ಆಮೇಲೆ ಕೇಳಬೇಕಂದ್ರೆ ಆ ಚಾನಲ್ನಾಗ ಹೋಗಿ ಕೇಳಬಹುದು ನೀವು. SSY. ಯಾವ ಸಂತ ಶಿಶುನಾಳ ಶರೀಫ ಸಹಾಬರು ಅಳಬೇಕಾದ್ರ ಗುರುನಾಥ ಗೋವಿಂದ ಭಟ್ರು ಹೇಳ್ತಾರ, ಹುಚ್ಚ ಕೆಲಸಕ್ಕೆ ಬರ್ಲಾರ್ದವ್ರು ಮಾತಾಡ್ತಾರ. ಏನು ಕೆಲಸಕ್ಕೆ ಬರ್ಲಾರ್ದವ್ರೇ ಮಾತಾಡ್ತಾರ, ಕೆಲಸಕ್ಕೆ ಬರೋರಿದ್ರ ಅವ್ರ ಯಾಕೆ ಕಟ್ಟಿ ಮೇಲೆ ಕುಂದಿರ್ತಿದ್ರು? ಎಷ್ಟು ಚಲೋ ಇಲ್ರಿ? ತಿಳ್ಕೊಂಡ್ ಬಿಡ್ರಿ. ಇನ್ನು ಮುಂದೆ ಕಟ್ಟಿ ಮೇಲೆ ಯಾರು ಕುಂತ ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡಕತ್ತಿರೋದ್ರೆ ತಿಳ್ಕೊಂಡು ಬಿಡ್ರಿ ನೀವು ಕೆಲಸಕ್ಕೆ ಇರ್ಲಾರ್ದವ್ರ ಅಂತ. ಇದ್ರೊಳಗೆ ಎರಡು ಮಾತೇ ಇಲ್ಲ. ಕೆಲಸಕ್ಕೆ ಬರ್ಲಾರ್ದವ್ರ ಕಟ್ಟಿ ಮೇಲೆ ಕುಂತ ಮಾತಾಡ್ತಾರೋ? ಹುಚ್ಚ, ನೀ ಯಾಕೆ ಚಿಂತೆ ಮಾಡ್ತಿ? ನೀ ಸಾಬ ಅಲ್ಲ, ನೀನು ಸಾಬ ಅಲ್ಲ. ಸಾ ಮುಂದ ಪೂಜೆ ಕೊಟ್ಟ ಬ ಬರದ್ರ ಸಾಂಬ ಆಗ್ತದ. ಸಾಂಬ ಅಂದ್ರೆ ಪರಮಾತ್ಮ ಇದ್ದಂಗ ನಿನಗ ಸಾಬ ಮಾಡಲ್ಲ.
ನಿನಗ ಸಾಂಬ ಮಾಡ್ತೀನಂತ ಆತನಿಗೆ ಶರೀಫ ಶಿವಯೋಗಿಯನ್ನಾಗಿ ಮಾಡ್ತಾರ. ಇದಕ್ಕಂತಾರ ಗುರುವಿನ ಭಕ್ತಿ. ಗುರು ಶಿಷ್ಯರ ಸಂಬಂಧ ಹೆಂಗಂದ್ರ ಹಾಲಪ್ಪ ನೀರಪ್ಪನ ಸಂಬಂಧ. ಹಾಲು ತೊಗೊಂಡು ಬರ್ತೀರಿಲ್ವ ಮನೆಗೆ? ಪಾಕಿಟ್ ಹಾಲ ಎದ್ರ ಹಾಲ? ಪಾಕಿಟ್ ಹಾಲು. ಆ ಪಾಕಿಟ್ ಹಾಲು ತಗೊಂಡು ಬಂದ ಪಾಕಿಟ್ ಕಟ್ ಮಾಡಿ ಹಾಲು ಎದ್ರಾಗ ಹಾಕೊಂತೀರಿ? ಎದ್ರಾಗ? ಬೊಗಣೆ. ಪಾಕಿಟ್ ಏನ್ ಮಾಡ್ತೀರಿ? ಬಿಸಾಕಲ್ಲ, ನೀರು ಹಾಕ್ತಿರೋದಕ್ಕೆ. ತಿಳಿದಿಲ್ಲ ನನಗ. ಅವು ಮೊದಲೇ ನೀರಾಗ ಹಾಲು ಬಂದಿರ್ತಾವ, ಮತ್ತೆ ಇನ್ನೊಂದು ತಟಕ್ಕೆ ಹಾಲಾಗ ನೀರು ಬರೋದು ಬೇಡ, ನೀರಾಗ ಹಾಲು ಬರೋದು ಬೇಡ. ತಿಳಿತಿಲ್ಲ. ಅವು ನೀರಾಗೆ ಹಾಲು ಬಂದಿರ್ತಾವ, ಮತ್ತ ಪಾಕಿಟ್ಟಿಗೆ ನೀರು ಹಾಕಿ ಚಲೋ ಹೊತ್ನಾಗ ಅಳಗ್ಯಾಡಿಸಿ ಬೊಗಣಿಗೆ ಹಾಕ್ತೀರಿ. ಆಮೇಲೆ ಪಾಕಿಟ್ ಒಗಿತೀರಿ, ಮತ್ತೆ ಹೋಗಿ ಹಂಗ ಸುಮ್ಬಿಡಲ್ಲ, ಮತ್ತೊಂದು ತಟಕ ಬೊಗಣಿಗೆ ನೀರು ಹಾಕ್ತೀರಿ. ನೀರು ಹಾಕಿ ಎದ್ರ ಮೇಲೆ ಇಡ್ತೀರಿ? ಎದ್ರ ಮೇಲೆ? ಗ್ಯಾಸ್ ಮೇಲೆ. ಕೆಳಗೆ ಏನು ಹಚ್ತೀರಿ? ಏನು ಹಚ್ತೀರಿ? ಏನು ಏನವ? ಬೆಂಕಿಯ? ಹಚ್ಚಬೇಡ್ರಿ ಅವ್ವ. ಬ್ಯಾಡ ಬ್ಯಾಡ ಅಂದ್ರೆ ಹಚ್ಚೋರು ಭಾಳ ಜನ ಅದಾರ. ಆಜು ಬಾಜುನೇ ಕುಂತಿರ್ತಾರ, ಭಾಳ ಹುಷಾರ, ಭಾಳ ಹುಷಾರ. ಈ ಬೆಂಕಿ ಹಚ್ಚೋರು ಹಣೆ ಬರ ಹೆಂಗದ ಗೊತ್ತಲ್ಲ? ನಾ ಸಣ್ಣವಿದ್ದಾಗ 50 ಪೈಸೆ ಆಯ್ತು ಕಡ್ಡಿ ಪಂಟದ ಬೆಲೆ. 20 ವರ್ಷ ಆಯ್ತು, 1 ರೂಪಾಯಿ ಆಗ್ಯದ. ಈಗ ಯಾಕೆ 1 ರೂಪಾಯಿ ಆಗದಂತ ನನಗೆ ಈಗ ತಿಳಿಯಾಕತ್ತದ. ಬೆಂಕಿ ಹಚ್ಚೋರು ಹಣೆ ಬರ ಯಾವತ್ತೂ ಹೆಚ್ಚಾಗಲ್ಲ ಅಂತ. ಬೆಂಕಿ ಹಚ್ಚೋರು ಹಣೆ ಬರ ಯಾವತ್ತೂ ಹೆಚ್ಚಾಗಲ್ಲ, ಅವ್ರು ಕಡಿಮೆ ಆಗಿರ್ತದೆ. ಬೆಂಕಿ ಹಚ್ಚುವ ಕೆಲಸ ಮಾಡಕ್ ಹೋಗ್ಬೇಡ. ಹಚ್ಚುವುದಾದರೆ ದೀಪವನ್ನೇ ಹಚ್ಚಿ ಬೆಂಕಿಯನ್ನಲ್ಲ. ಹಚ್ಚುವುದಾದರೆ ದೀಪವನ್ನೇ ಹಚ್ಚಿ ಬೆಂಕಿಯನ್ನಲ್ಲ. ಆರಿಸುವುದಾದರೆ ಬೆಂಕಿಯನ್ನೇ ಆರಿಸಿ ದೀಪವನ್ನಲ್ಲ. ಆಗಬೇಕು. ಯಾವಾಗ ಆ ಬೊಗಣಿ ಒಯ್ದು ಒಲಿ ಮೇಲಿಟ್ಟು ಏನು ಹಚ್ತೀರಿ? ಒಲೆಯನ್ನ ಹೊತ್ತಿಸ್ತೀರಿ. ಯಾವಾಗ ಹಾಲಪ್ಪ ನೀರಪ್ಪ ಇಬ್ರು ಬೊಗಣ್ಯಾಗ ತಣ್ಣಗ ಕುಂತಿದ್ರು, ಯಾವಾಗ ಕೆಳಗ ಚಾಲು ಆಯ್ತು, ಯಾವಾಗ ಕೆಳಗ ಚಾಲು ಆದ್ಮೇಲೆ ನೀರಪ್ಪ ಏನು ಮಾಡ್ತಾನ? ಆವಿಯಾಗಿ ಮ್ಯಾಲ ಹೋಗ್ತಾನ. ನೋಡಿರಿ, ನೀರಪ್ಪ ಆವಿಯಾಗಿ ಮ್ಯಾಲ ಹೊಂಟ. ಯಾವಾಗ ನೀರಪ್ಪ ಆವಿಯಾಗಿ ಮ್ಯಾಲ ಹೊಂಟ, ಹಾಲಪ್ಪ ಅಂತಾನ, ನನಗೆ ಬಿಟ್ಟ ನೀರಪ್ಪ ಎಲ್ಲಿ ಹೊಂಟೆ ಅನ್ನೋ? ನನಗೆ ಬಿಟ್ಟ ನೀರಪ್ಪ ನೀ ಎಲ್ಲಿಗೆ ಹೊಂಟಿ? ನನ್ನ ಜೀವದ ಗೆಳೆಯದಿಯ ನೀನು, ಯಾಕೆ ಹೊಂಟಿ ಮ್ಯಾಲ ಅಂದಾಗ ಪಾಪ ಅದಕ್ಕೇನು ಗೊತ್ತು, ಕೆಳಗೆ ಹಚ್ಚಿತ್ತು. ಯಾವಾಗ ನೀರಪ್ಪನ ಅಂಶ ಬೊಗಣ್ಯಾಗ ಖಾಲಿ ಆಗತ್ತ, ನೀರೆಲ್ಲ ಆವಿಯಾಗಿ ಮ್ಯಾಲ ಹೋಗಿತ್ತು, ಆಗ ಹಾಲಪ್ಪ ಉಕ್ಕು ಬರ್ತಾನ ಬರಲ್ಲ? ಯಾವಾಗ ಹಾಲಪ್ಪ ಉಕ್ಕಿ ಬಂದ, ಯಾವಾಗ ಹಾಲು ಉಕ್ಕಾಕತ್ತದಂದಾಗ ಏನು ಹಾಕ್ತೀರಿ? ಏನು ಹಾಕ್ತೀರಿ? ಮುಕ್ಕ ನೀರು ಹಾಕಂತೀರಿ. ಯಾವಾಗ ಹಾಲಪ್ಪ ಉಕ್ಕ ಬರೋ ಕಾಲಕ್ಕ ಮುಕ್ಕ ನೀರು ಹಾಕ್ತೀರಿ, ಆಗ ಹಾಲಪ್ಪ ಅಂತಾನ, ನನ್ನ ಗೆಳೆಯ ನನ್ನ ಜೊತೆಗೆ ಬಂದಾನಂತ ಇಬ್ರು ತಣ್ಣಗ ಒಳಗ ಕುಂತು ಬಿಡ್ತಾರ. ಹಾಲು ಬಿಟ್ಟ ನೀರಿಲ್ಲ, ನೀರು ಬಿಟ್ಟು ಗುರು ಬಿಟ್ಟು ಶಿಷ್ಯನಿಲ್ಲ, ಶಿಷ್ಯನನ್ನ ಬಿಟ್ಟು ಇದು ಬಾಂಧವ್ಯ, ಇದು ಸಂಬಂಧ. ಯಾವಾಗ ಸಾಬ ಹೋಗಿ ಸಾಂಬ ಶಿಶುನಾಳದ ಶರೀಫ ಶಿವಯೋಗಿ ಅನಿಸ್ಕೊಳ್ತಾನ, ಗುರುನಾಥನು ಸಹಿತ ಅಂತಿರ್ತಾನ. ಶಿಷ್ಯ, ನಿನ್ನಂಥ ಶಿಷ್ಯನನ್ನ ನಾನು ಪಡ್ಕೊಳ್ಬೇಕಂದ್ರೆ ನನ್ನ ಪುಣ್ಯ ಅದನೋ? ನನ್ನ ಪುಣ್ಯ ಆತ. ನನ್ನಂಥ ಗುರು ಈ ಜಗತ್ತಿನಾಗ ಮತ್ತೆ ಸಿಗುತ್ತಾನ ಖರೆ ಏನವ? ನನ್ನಂಥ ಗುರು ಈ ಜಗತ್ತಿನಾಗ ಇನ್ನೊಬ್ಬ ಸಿಗುತ್ತಾನ ಖರೆ, ಆದ್ರೆ ನಿನ್ನಂಥ ಶಿಷ್ಯ ಇನ್ನೊಬ್ಬ ಸಿಗಲೋ ಶರೀಫ ಅಂತ ಗುರುನಾಥ ಗೋವಿಂದ ಭಟ್ ಆಗಾಗ ಹೇಳುತ್ತಿದ್ರು. ಹಾಗ ಶರಣ ಬಸವೇಶ್ವರರು ಗುರುನಾಥರಾದ ಕಲಕೇರಿಯ ಮರುಳ ಸಿದ್ಧ ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ, ಶಿಷ್ಯ ನಿನಗೇನು ಬೇಕು? ಯಪ್ಪ, ನನಗೆ ಏನು ಬೇಕು ಅಂತ ನಾನು ಯಾಕೆ ಹೇಳಪ್ಪ, ನನಗೆ ಗೊತ್ತಾಗ್ತದಲ್ಲ. ಶರಣ, ನೀನು ಖಾಲಿಯಾಗಿ ಬಂದೆಯೋ ನಾ ತುಂಬಿಕೊಂಡು ಬಂದೆ ಅಂದ್ರು. ಆ ಪ್ರಶ್ನೆ ನೋಡಿ ಎಷ್ಟು ಚಲೋ ಆತ. ನೀನು
ಖಾಲಿಯಾಗಿ ಬಂದಿಯೋ ಏನು ತುಂಬಿಕೊಂಡು ಬಂದಿಯೋ ಏನು ಅರ್ಧಮರ್ಧಾಗಿ ಬಂದಿಯೋ? ಶರಣ ಬಸವೇಶ್ವರ ಹೇಳ್ತಾರ, ಗುರುದೇವ, ಗುರುವಿನ ಮುಂದೆ ಖಾಲಿಯಾಗಿ ಕುಂತ್ರ ನಮ್ಮ ತಲೆಯೊಳಗ ಇಳಿತದ. ನಾ ಫುಲ್ಲ ಮಾಡ್ಕೊಂಡು ಬಂದ ಕುಂತನಿ ಅಂದ್ರ ಅರ್ಧಮರ್ಧಾಗಿ ಬಂದ ಕುಂತನಿ ಅಂದ್ರ ನೀ ಹೇಳೋದು ನನಗೇನು ತಿಳಿತದೋ? ನಾನು ಖಾಲಿಯಾಗಿದ್ದೀನಿ, ಖಾಲಿಯಾದ ನನಗ ನಿನ್ನಂಗ ಆಗಬೇಕಾಗ್ಯದ ಗುರುದೇವ. ಇಷ್ಟು ಹೇಳೋದೇ ತಡ. ಕಲಕೇರಿಯ ಮರುಳಾರಾಧ್ಯರು ಹೇಳ್ತಾರ, ಯಪ್ಪ ನಿನ್ನಂಥ ಗುಶಿಷ್ಯನಿಗಾಗಿ ನಾನು ಕಾಯಕತ್ತಿದ್ನೋ ಏನೋ ಗುರುವೇ, ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪ್ಪಿಸಿರಬೇಕು ನೋಡ. ನಾನು ಕಾಯಕತ್ತಿದ್ದೆ, ನೀನು ಸಿಕ್ಕೆ ತಂದೆ. ನಿನ್ನಿಂದ ನನಗೆ ಉಪದೇಶ ಆಗಬೇಕಾಗ್ಯದ, ದೀಕ್ಷೆಯಾಗಬೇಕಾಗ್ಯದ. ದೀಕ್ಷೆಯನ್ನ ಕೊಟ್ಟು ಆತ್ಮ ಪರಮಾತ್ಮನಾಗಬೇಕಾಗ್ಯದ, ಮಾನವ ಮಹದೇವನಾಗಬೇಕಾಗ್ಯದ, ಜೀವ ಶಿವನಾಗಬೇಕಾಗ್ಯದ. ಈ ಮೂರು ಯಾವಾಗ ಆಗ್ತದ ಈ ಬದುಕು ಉದ್ಧಾರ ಆಗ್ತದ ತಂದೆ. ನನಗ ಉದ್ಧರಿಸುವಂತ ಯಾವಾಗ ಪಾದಕ್ಕೆ ಬೀಳ್ತಾನೆ. ಗುರುವೇ ನೀನು ಕಾರಣನಯ್ಯ, ಅಂಗಗುಣ ಹೋಗಿ ಲಿಂಗಗುಣ ಬರಲು. ಗುರುವೇ ನೀನು ಕಾರಣನಯ್ಯ, ಎಲ್ಲ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಎಲ್ಲ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಹೋಗಲು, ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಹೋಗಲು. ಗುರುವೇ ನೀನು ಕಾರಣನಯ್ಯ, ಎಲ್ಲ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಅಂಗಗುಣ ಹೋಗಿ ಲಿಂಗಗುಣ ಬರಲು, ಅಂಗಗುಣ ಹೋಗಿ ಲಿಂಗಗುಣ ಬರಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಕಾಯಭಾವ ಹೋಗಿ ಕಾಯಕ ಭಾವ ಬರಲು, ಕಾಯಭಾವ ಹೋಗಿ ಕಾಯಕ ಭಾವ ಬರಲು. ಗುರುವೇ ನೀನು ಕಾರಣನಯ್ಯ, ಎಲ್ಲ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು, ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು. ಹುಕ್ಕೇರೀಶ ಹೀನ ಕಾರಣನಯ್ಯ, ಹುಕ್ಕೇರೀಶ ಹೀನ ಕಾರಣನಯ್ಯ. ಅಜ್ಞಾನ ಹೋಗಿ ಸುಜ್ಞಾನ ಬರಲು, ಅಜ್ಞಾನ ಹೋಗಿ ಸುಜ್ಞಾನ ಬರಲು. ಗುರುವೇ ನೀನು ಕಾರಣನಯ್ಯ, ಎಲ್ಲ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು. ಗುರುವೇ ನೀನು ಕಾರಣನಯ್ಯ, ಅಂಗಗುಣ ಹೋಗಿ ಲಿಂಗಗುಣ ಬರಲು. ಗುರುವೇ ನೀನು ಕಾರಣನಯ್ಯ, ಎಲ್ಲ ಭವದ ಬಂಧನ ಬಿಡಿಸಲು, ಎಲ್ಲ ಭವದ ಬಂಧನ ಬಿಡಿಸಲು, ಎಲ್ಲ ಭವದ ಬಂಧನ ಬಿಡಿಸಲು. ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಇವತ್ತಿನ ದಿನದ ಕಾಣಿಕೆ
ಹನುಮಂತರೇಗೌಡ ಬಸಪ್ಪಗೌಡ ಸೋಮಪಗೌಡರವರು 11,001 ರೂಪಾಯಿ. ಬಸವರಾಜನ್ ಮುಖ್ಯ ಶಿಕ್ಷಕರು KPS ಯತ್ನಾಳ್ ಯಡ್ರಾಮಿ ಶಿಕ್ಷಕರು ಇವರು 11,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಸಿದ್ದನಗೌಡ ಮಾಸ್ಟರ್ ಚನ್ನವೀರಪ್ಪಗೌಡ ಬಂಡೆಪೌಡರು ನಿವೃತ್ತ ಶಿಕ್ಷಕರು 5,001. ಅದೇ ರೀತಿಯಾಗಿ ಸಂಗಮೇಶ್ ನಾಗೇಶ್ ಕುಂಬಾರ್ ಇವರು ಸಹ 11,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಎಲೆಕ್ಟ್ರಿಷಿಯನ್ ಅದೇ ರೀತಿಯಾಗಿ ಹನುಮಂತರೇಗೌಡ ರುದ್ರಗೌಡ ಮಾಲಿಪಾಟೀಲ್ ಇಬ್ರಾಹಿಂಪುರ್ ಅವರು ಯಡ್ರಾಮಿ 5,001 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಶ್ರೀ ಚಂದ್ರು ಮಲ್ಲಯ್ಯ ಪುರಾಣಿಕ್ ಯಡ್ರಾಮಿ 5,001 ರೂಪಾಯಿ ಇವತ್ತಿನ ಕಾಣಿಕೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಮಹಾದಾಸೋಹದ ಇಂದಿನ ಪ್ರಸಾದ ಸೇವೆಯನ್ನು ಶ್ರೀಮತಿ ನಂದಾ ಮಲ್ಲನಗೌಡ ಮಾಲಿಪಾಟೀಲ್ ಯಡ್ರಾಮಿ ಅವರು ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರುತ್ತಾರೆ. ಅವರು ಪುರಾಣ ಮಂಗಲಕ್ಕಿಂತ ಮೊದಲು ಬಂದು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ನಾಳೆಯ ಪ್ರಸಾದ ಸೇವೆ ಅದೇ ರೀತಿಯಾಗಿ ನಾಳೆಯ ಪ್ರಸಾದ ಸೇವೆಯನ್ನು ಶ್ರೀಮತಿ ಶ್ರೀ ಮಾಂತಪ್ಪ ತುಪ್ಪದ್ ACC ಏಜೆನ್ಸಿ ತೆಲವಾಳ ಅವರು ವಹಿಸಿಕೊಂಡಿರುತ್ತಾರೆ. ಅದೇ ರೀತಿಯಾಗಿ ಶ್ರೀಗಳಿಗೆ 501 ರೂಪಾಯಿಗಳನ್ನು ದೇವರಾಜ್ R ವಿಶ್ವಕರ್ಮ ಚಟ್ನಳ್ಳಿ ಅವರು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ತಬಲಾ ವಾದಕರಿಗೂ ಹಾಗೂ ಹಾರ್ಮೋನಿಯಂ ವಾದಕರಿಗೂ 51 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಹದಿನೇಳು 3/2026 ಮಹಾ ದಾಸೋಹ ಸೇವೆಯನ್ನು ಶ್ರೀಮತಿ ಶ್ರೀ ಶರಣಗೌಡ ಪಂಪನಗೌಡ ಹೊಸಗೌಡರು ಅಳ್ಳೊಳ್ಳಿ ಶಾಪುರ್ ಇವರು ವಹಿಸಿಕೊಂಡಿರ್ತಾರೆ. ಗುರುನಾಥನಾದ ಕಲ್ಕೇರಿಯ ಮರುಳಾರಾಧ್ಯರು ಶಿಷ್ಯನಾದ ಶರಣ ಬಸವೇಶ್ವರರಿಗೆ ಉಪದೇಶವನ್ನು ಕೊಡ್ತಾರೆ. ನಿನ್ನೊಳಗ ದೀಕ್ಷೆಯನ್ನು ಕೊಡುವುದರ ಮೂಲಕ ಜೀವ ಶಿವನಾಗಿ ಮಾನವ ಹರೇವನಾಗಿ ಆತ್ಮ ಪರಮಾತ್ಮನಾಗುವ ಮಾರ್ಗಕ್ಕ ಅಷ್ಟಾವರಣವನ್ನು ಬೋಧಿಸ್ತೀನಿ ಅಂತ ಅಷ್ಟಾವರಣವನ್ನು ಹೇಳ್ತಾರೆ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ್ ವಿಭೂತಿ ರುದ್ರಾಕ್ಷಿ ಮಂತ್ರ ಈ 8 ಆವರಣಗಳಿಂದ ಹೊಂದಿಕೊಂಡ ವೀರ ಶೈವ ಲಿಂಗಾಯತ ಧರ್ಮದ ತಿರುಳನ್ನ ನಿನಗ ಹೇಳ್ತೀನಿ ಶಿಷ್ಯ. ಹಸ್ತ ಮಸ್ತಕ ಸಂಯೋಗವನ್ನ ಮಾಡಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಗುರುನಾಥನಾದ ಕಲಕೇರಿಯ ಮರುಳಾರಾಧ್ಯರು ಗದ್ದಿಗೆಯ ಮ್ಯಾಲ ಕುಂತು ಶಿಷ್ಯನನ್ನ ಕೆಳಗ ಕೂರಿಸಿ ತಮ್ಮ ಬಲಹಸ್ತವನ್ನ ಶಿಷ್ಯನ ಮಸ್ತಕದ ಮೇಲಿರಿಸಿ ಉಪದೇಶವನ್ನ ಕೊಡುತ್ತಾರೆ. ಗುರು ಆತನಿಗಿಂತ ದೊಡ್ಡ ವಸ್ತು ಜಗತ್ತಿನೊಳಗ ಇಲ್ಲ ಶಿಷ್ಯ, ಇದು ಮೊದಲನೆಯ ಮಾತು. ರಾಮಕೃಷ್ಣ ಪರಮಹಂಸರಿಗೆ ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ಮತ್ತು ಗುರುದೇವ ಇಬ್ಬರು ಒಟ್ಟಿಗೆ ಪ್ರತ್ಯಕ್ಷರಾದಾಗ ನಿಮ್ಮ ಮೊದಲ ನಮಸ್ಕಾರ ಯಾರಿಗೆ ಅಂತ ಕೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರ, ನನ್ನ ಮೊದಲನೆಯ ನಮಸ್ಕಾರ ಗುರುವಿಗೆ ಅಂದ್ರವರು. ಯಾಕ ಅಂತ ಶಿಷ್ಯ ಬಳಗ ಪ್ರಶ್ನೆ ಮಾಡಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರ, ಯಪ್ಪ ಈ ಪರಮಾತ್ಮ ಹಿಂಗ ಇರ್ತಾನ, ಪರಮಾತ್ಮಗ ಭೇಟಿ ಮಾಡಿಸುವಂತ ಏಕೈಕ ವ್ಯಕ್ತಿತ್ವ ಯಾರಾದ್ರೂ ಇದ್ರ ಅದು ಗುರುವಿಂದು. ಅದಕ್ಕೆ ಮೊದಲ ನನ್ನ ನಮಸ್ಕಾರ ಗುರುವಿಗೆ, ಆಮೇಲೆ ಪರಮಾತ್ಮಗ ಅಂದ್ರ ಮೊದಲ ಗುರುವಿಗೆ ತಲೆಬಾಗಬೇಕು. ಶಿಷ್ಯ, ಗುರು ನಗರೋರಧಿಕಂ, ಗುರುವಿಗಿಂತ ದೊಡ್ಡ ವ್ಯಕ್ತಿತ್ವ ನಾಡಿನೊಳಗ ಇನ್ನೊಬ್ಬರದು ಇರ್ಲಾಕ ಸಾಧ್ಯವಿಲ್ಲ. ಅಲೆಕ್ಸಾಂಡರ್ ಮಹಾಶಯ ಅರಿಸ್ಟಾಟಲ್ ಗುರುವಿಗೆ ನಮಸ್ಕಾರವನ್ನ ಮಾಡಿ ಇಡೀ ಜಗತ್ತನ್ನ ಗೆಲ್ಲಬೇಕಂತ ಹೊರಡುವ ಘಳಿಗೆಯೊಳಗ ಅರಿಸ್ಟಾಟಲ್ ಮಹಾಶಯ ಒಂದೇ ಮಾತು ಹೇಳ್ತಾನೆ, ಹುಚ್ಚ
75% ನೀನು ಜಗತ್ತನ್ನ ಗೆಲ್ಲಬಹುದು, 25% ಜಗತ್ತ ನೀನು ಗೆಲ್ಲಬೇಕಾಗ್ಯದ. ಚರಚಕ್ರವರ್ತಿ ಅಂತ ಅನಿಸ್ಕೊಳ್ಬೇಕಾಗ್ಯದ. 25% ಜಗತ್ತು ಅಂದ್ರೆ ಇದು ಭಾರತ ಅದ. ಭಾರತವನ್ನ ನೀನು ಗೆಲ್ಲಕಂತೇನು ಹೊರಟಿದೆಯಲ್ಲ, ಭಾರತವನ್ನ ಗೆಲ್ಲಬೇಕಂತ ಹೊರಟಿರುವವರು ಯಾರು ಸೈನಿಕರನ್ನ ಕರ್ಕೊಂಡು ಹೋಗಿಲ್ಲ. ಸೈನಿಕರನ್ನ ಕರ್ಕೊಂಡು ಹೋದಿ ಅಂದ್ರೆ ಭಾರತದೊಳಗೆ ನಿನಗೆ ಅವಕಾಶ ಇಲ್ಲ. ಅಲ್ಲಿ ಏನಾದ್ರೂ ನೀನು ಗೆಲ್ಲಬೇಕಂತ ಹೋಗಬೇಕಾದ್ರೆ ಮೊಟ್ಟ ಮೊದಲನೆಯ ಬಾರಿಗೆ ಭಾರತ ದೇಶದ ಅಧ್ಯಾತ್ಮದ ವಿದ್ಯೆಗೆ ನೀನು ತಲೆಬಾಗಿ ಅಲ್ಲಿರುವ ಗುರುಗಳ ಪಾದರಕ್ಷೆಯನ್ನು ನಿನ್ನ ತಲೆ ಮೇಲೆ ಹೊತ್ತು ಯಾವಾಗ ಗುರುಗಳಿಗೆ ವಿನೀತ ಭಾವದಿಂದ ನಮಸ್ಕರಿಸ್ತೀಯೋ ಅದೇ ಗುರುಗಳು ನಿನಗೆ ಇಡೀ ಭಾರತ ಬಿಟ್ಟು ಕೊಡ್ತಾರೋ. ನೀನು ಸೈನಿಕರನ್ನ ಪಡೆದುಕೊಂಡು ಹೋದ್ರೆ ನಿನಗೆ ಭಾರತವನ್ನು ಗೆಲ್ಲಕ್ಕ ಆಗಲ್ಲ ಅಂತ ಅವಾಗ್ನೇ ಹೇಳಿದ್ರು. ಶಿಷ್ಯ ನಂಬಿ ಬಂದ, ಎಲ್ಲವನ್ನ ಸುತ್ತಾಡ್ತಾನೆ. ಹಿಮಾಲಯದ ಪರ್ವತದ ತುತ್ತ ತುದಿಯೊಳಗ ಕೆಳಗ ಕುಳಿತ ಮಹಾಯೋಗಿಯನ್ನ ನೋಡಿದ ಪುಣ್ಯಾತ್ಮ ಆನೆಯ ಅಂಬಾರಿಯ ಮ್ಯಾಲ ಕೂಂತು ಹೊರಟಿರುವ ಆ ಅಲೆಕ್ಸಾಂಡರ್ ಮಹಾಶಯನಿಗೆ ಇವತ್ತಿಗೂ ನಿಮಗ ಆಶ್ಚರ್ಯ ಅನಿಸ್ತದೆ. ಹಿಮಾಲಯದ ಪರ್ವತದ ಆ ಭಾಗದೊಳಗ 300 ಅಲ್ಲ 400 ಅಲ್ಲ 500 ವರ್ಷ ಬದುಕಿರುವ ಯೋಗಿಗಳು ಇವತ್ತಿಗೂ ಸಿಗ್ತಾರೆ. ನಿಮಗೆ ಇವತ್ತಿಗೂ ಸಿಗ್ತಾರೆ. ಓದಬೇಕು ನೀವು. ಯೋಗಿಯ ಆತ್ಮಕಥೆ ಅಂತ ಒಂದು ಪುಸ್ತಕ ಅದ. ಸ್ವಾಮಿ ರಾಮ್ ಅಂತ ಅವ್ರ ಹೆಸರು. ಏನು? ಸ್ವಾಮಿ ರಾಮ್ ಅವರು ಬರೆದಿದ್ದಾರೆ ಯೋಗಿಯ ಆತ್ಮಕಥೆ. ಸ್ವತಃ ಅವರೇ ಒಂದು ಯೋಗಿಯಾಗಿ ಕಥೆಯನ್ನ ಬರೆದಿದ್ದಾರೆ. ಇವತ್ತಿಗೂ ಅವರು ಬದುಕಿದ್ದಾರೆ. ಸಾಫ್ಟ್ವೇರ್ ನಿಂದ ಅಧ್ಯಾತ್ಮದವರೆಗೆ ಅಂತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ 8.5 ಲಕ್ಷ ರೂಪಾಯಿ ಸಂಬಳವನ್ನ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಅಧ್ಯಾತ್ಮದ ಜ್ಞಾನವನ್ನ ತಗೊಳ್ಬೇಕಂತ ಹೋದ ಪುಣ್ಯಾತ್ಮ ಯೋಗಿ ಆಗ್ತಾನೆ. ಆತನೇ ಒಂದು ಪುಸ್ತಕ ಬರೆದ, ಸಾಫ್ಟ್ವೇರ್ ನಿಂದ ಅಧ್ಯಾತ್ಮದವರೆಗೆ ಅಂತ. ಹಿಮಾಲಯದ ತುತ್ತ ತುದಿಯೊಳಗ ಕುಳಿತ ಆ ಪುಣ್ಯಾತ್ಮ ಯೋಗಿ ಬೆಳಗಿನ ಜಾವದ ಎಳೆ ಬಿಸಿಲನ್ನ ಕಾಯಿಸ್ಬೇಕಂತ ಹೊರಗೆ ಬರ್ತಾನ. ಇನ್ನು ಮಿಕ್ಕಿದ ಸಮಯದೊಳಗ ಯಾರೂ ನಿಮಗ ಕಾಣಲ್ಲ. ಇವತ್ತಿನವರೆಗೂ ಅವರು ಅದಾರ. ಅವ್ರು ನಿಮಗ ಕಾಣಬೇಕಂದ್ರೆ ಬೆಳಗಿನ ಜಾವ ಹೋಗಬೇಕು. ಯಾವ ಯೋಗಿ ಬಂದು ಹೊರಗ ಆ ಸೂರ್ಯನ ಆ ಸೂರ್ಯನ ಎಳೆ ಬಿಸಿಲನ್ನ ತನ್ನ ದೇಹಕ್ಕೆ ಅಂಟಿಸ್ಕೊಳ್ಬೇಕಂತ ಹೊರಗೆ ಬಂದು ನಗ್ನನಾಗಿ ಕುಂತ ಘಳಿಗೆ ನಾನು ಕಳೆದ ಜೂನ್ ಒಳಗೆ ನಾನು ಹೋಗಿದ್ದೆ. ಲೇಹ, ಲದಾಖ್, ಮನಾಲಿ, ಅಲ್ಲಿಂದ ಕಟ್ರಾ, ಅಲ್ಲಿಂದ ನಮ್ಮ ಅರುಣಾಚಲ ಪ್ರದೇಶ ನಾವು ಕರ್ಕೊಂಡು ಬರ್ತೀವಿ. ಇವತ್ತಿಗೂ ಯೋಗಿಗಳನ್ನು ಒಂದು ಕ್ಷಣ ನೋಡ್ಬೇಕಂತ ನಾನು ಹೋದ ಘಳಿಗೆಯೊಳಗೆ ಬಹಳ ವಿಸ್ಮಯದ ಸಂಗತಿ ಆಗ್ತದೆ. ಇವತ್ತಿನವರೆಗೂ ನಾನು ಹೇಳಕ್ಕೂ ಹೋಗಲ್ಲ. ಯಾಕೆ ಹೇಳಲ್ಲ ಅಂತಂದ್ರೆ ಆ ಯೋಗಿಗಳ ಆ ಕಥೆ, ಅವರ ಬದುಕು, ಅವರ ಜೀವನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವುಗಳನ್ನು ನೋಡ್ಕೊಂಡು ಬರಬೇಕಂತ ನನ್ನ ಅಭಿಲಾಷೆ ಅದ. ಎಲ್ಲೆಲ್ಲೋ ಊಟಿಗೆ ಹೋಗ್ತೀರಿ, ಎಲ್ಲೆಲ್ಲೋ ಹೋಗಿ ಮತ್ತೊಂದು ಮಾಡಿ ಖರ್ಚು ಮಾಡಿ ಬರ್ತೀರಿ. ಒಂದು ಸಲ ಆ ಭಾಗಕ್ಕೆ ಹೋಗಿ ಯೋಗಿಗಳ ದರ್ಶನ ಮಾಡ್ಕೊಂಡು ಬರ್ರಿ, ಬದುಕು ಧನ್ಯ ಆಗ್ತದ್ರಿ. ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಿ, ಒಂದು ಸಲ ಹೋಗಿ. ಆ ಪುಣ್ಯಾತ್ಮ ಯೋಗಿ ಬಂದು ಹೊರಗ ಎಳೆ ಬಿಸಿಲನ್ನ ಕಾಯಿಸುವ ಘಳಿಗೆಯೊಳಗ ಅಲೆಕ್ಸಾಂಡರ್ ಮಹಾಶಯ ಬಂದ. ಆತನ ದಾರಿ ಇತ್ತು, ಹೊರಟಿದ್ದ. ಹೋಗುವ ಘಳಿಗೆಯೊಳಗ ಚಕ್ರವರ್ತಿ ಹೊರಟಾನ ಅನ್ನುವ ಪರಿಜ್ಞಾನ ಇಲ್ಲದಂಗ ಆ ಗುರುನಾಥ ಕುಂತಾಗ ಕೆಳಗ ಇಳಿದ ಕೇಳ್ತಾನ. ಯಾರು? ಆ ಅಲೆಕ್ಸಾಂಡರ್ ಮಹಾಶಯ. ಹೇ, ಬೆತ್ತಲೆಯಾಗ ಕುಳಿತಿದೆಯಲ್ಲೋ, ಇಡೀ ಜಗತ್ತನ್ನ ಗೆದ್ದಿರುವ ನನಗೆ ಒಂದು ಕ್ಷಣ ಸಲಾಮ್ ಹೊಡೆಯೋದು ಬಿಟ್ಟ ಹಂಗ ಕುಂತಿ ಅಂದವ. ಇಡೀ ಜಗತ್ತನ್ನ ಗೆದ್ದ ನನಗ ಸಲಾಮ್ ಹೊಡೆಯೋದು ಬಿಟ್ಟ ಹಂಗ ಕುಂತಿಯಲ್ಲ. ಆಗ ಸಾಧು ಅಂದ, ನಿನ್ನ ದಾರಿ ಅದು ಅದ, ನನ್ನ ದಾರಿ ಇದು ಅದ, ನನಗ್ಯಾಕೆ ಗಂಟು ಬಿದ್ದಿ ಅಂದವ. ನಿನ್ನ ದಾರಿಗೆ ನೀ ಹೋಗು, ನನ್ನ ದಾರಿಗೆ ನಾ ಅದೇನು. ನನಗೇನು ಹೇಳ್ತೀಯೋ, ನನ್ನ ದಾರಿ ನನಗೆ ತೋರಿಸ್ಕೊಡೋಷ್ಟು ದೊಡ್ಡವಾಗಿ ಏನು? ಸಾಧು ಅಂತಾನ, ನಿನ್ನ ದಾರಿ ನಿನಗ ನಾನೇ ತೋರಿಸ್ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ತೋರಿಸ್ಕೊಡ್ತಾರೋ, ಸುಮ್ಮನೆ ಹೋಗು ಅಂದವ.
ಆದರೂ ಕೇಳಲಿಲ್ಲ ಅಲೆಕ್ಸಾಂಡರ್. ಯಾವಾಗ ಆ ಗುರುವಿನ ಸಾಧುವಿನ ಮಾತುಗಳನ್ನು ಕೇಳದೆ ಇರುವ ಅಲೆಕ್ಸಾಂಡರ್ ಮಹಾಶಯನಿಗೆ ವಿಸ್ಮಯ ಕಾಯ್ತದೆ. ಏನು ವಿಸ್ಮಯ ಕಾಯ್ತದೆ ಅಂದ್ರೆ, ಇಂಥ ಸಂಪತ್ತನ್ನ ಹೊಂದಿರುವ, ಜಗತ್ತನ್ನ ಗೆದ್ದಿರುವ ಅಲೆಕ್ಸಾಂಡರ್ ಮಹಾಶಯನಿಗೆ ಯಕಶ್ಚಿತ್ತ ಬಟ್ಟೆಯನ್ನ ಹಾಕಿಕೊಳ್ಳದೆ ನಗ್ನವಾಗಿ ಕುಳಿತ ಸಾಧು ನನಗ ಬೇಕಾಬಿಟ್ಟಿ ಮಾತಾಡ್ತಾನಂದ್ರ ಇದು ಭಾರತ ಹೆಂಗಿರ್ಲಿಕ್ಕಿಲ್ಲ ಅಂದವ. ಇದು ಭಾರತ ಹೆಂಗಿರ್ಲಿಕ್ಕಿಲ್ಲ ಅಂದ. ಆ ಕ್ಷಣ ಕಂತಾನ ಗುರುನಾಥ ಸಾಧು ಮಹಾಶಯ, ಇನ್ನೂ ನನಗೆ ಶಾಂಪಲ ನೋಡಿ ಒಳಗೆ ಹೋದಿ ಅಂದ್ರೆ ನಿನ್ನ ಜೀವ ಸಹಿತ ಉಳಿಯಲ್ಲ ಅಂದವ. ಇನ್ನು ನನಗೆ ನೀ ಶಾಂಪಲ ನೋಡಿ ಒಳಗೆ ಹೋದ್ರೆ ಜೀವ ಸಹಿತ ಉಳಿಯಲ್ಲ ಅಂದಾಗ, ಗುರುದೇವ ನನ್ನ ಗುರುನಾಥನಾದ ಅರಿಸ್ಟಾಟಲ್ ಮಹಾಶಯ ಹೇಳಿದ ಮಾತು ಈಗ ನನಗೆ ನೆನಪಿಗೆ ಬರಾಕತ್ತದೆಪ್ಪ. ನಾನು ಭಾರತ ದೇಶವನ್ನ ಗೆಲ್ಲಾಕ ಹೊರಟಿದ್ದೀನಿ. ಅಲ್ಲಿ ಸಾಧು ಸತ್ಪುರುಷರ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಂತ ಏನು ಹೇಳಿದ್ದ ಮಾತ ನೆನಪು ಬರಾಕತ್ತದ. ತಪ್ಪಾಯ್ತು ಅಂದಾಗ ಸಾಧು ಮಹಾಶಯ ಅಂತಾನ, ಇಡೀ ಜಗತ್ತನ್ನ ಗೆಲ್ಲಬೇಕಂತ ನೀನು ಹೊರಟಿದೆಯ, ಖರೆ ನಿನಗೆ ನೀನೇ ಗೆಲ್ಲಲಿಲ್ಲ ಅಂದ್ರೆ ಈ ರೊಕ್ಕ ರೂಪಾಯಿ ತಗೊಂಡು ಏನು ಮಾಡ್ತೀಯೋ? ನಿನಗ ನೀನೇ ಗೆಲ್ಲದೆ ಇರುವ ಪುಣ್ಯಾತ್ಮ ಈ ರೊಕ್ಕ ರೂಪಾಯಿ ತಗೊಂಡು ಏನು ಮಾಡ್ತೀಯೋ? ಇಡೀ ಜಗತ್ತನ್ನ ಗೆಲ್ಲಬೇಕಂತ ಸಾವಿರ ಸೈನಿಕರನ್ನ ಕೊಂದ ನೀನು ಪಾಪಿಯಾಗಿದೆಯಾ? ಪಾಪಿಯಾದ ನಿನಗ ನನ್ನ ಹತ್ರ ಏನು ಕೆಲಸ ಅದಾನೋ? ತಪ್ಪಾಗ್ಯತು. ಇಷ್ಟು ಹೇಳಿ ನಾನು ಇಲ್ಲಿಂದ ಈ ಕಡೆ ಹೋಗಿಬಿಡುತ್ತೀನಿ, ಒಳಗ ನಾನು ಹೋಗಲ್ಲ, ನನ್ನ ದೇಶನ ಮುಟ್ಟುವಂಗ ನನಗೆ ಆಶೀರ್ವಾದ ಮಾಡು ಅಂದಾಗ ಗುರುನಾಥ ಒಂದೇ ಮಾತು ಹೇಳ್ತಾನ. ಸಾಧು ಪುಣ್ಯಾತ್ಮ, ನಗ್ನನಾಗಿ ಕುಳಿತ ಪುಣ್ಯಾತ್ಮ, ಅಲೆಕ್ಸಾಂಡರ್ ಬಾಳ ಚಲೋ ನೆನಪಿಟ್ಕೋ, ನೀನು ನಿನ್ನ ದೇಶ ಮುಟ್ಟಲ್ಲ, ಮಾರ್ಗ ಮಧ್ಯದೊಳಗ ನಿನ್ನ ಸಾವು ಆಗ್ತದಂದಾಗ 10 ನಿಮಿಷ ಆಗಲಿಲ್ಲ, ಆ ಅಲೆಕ್ಸಾಂಡರ್ ಮಹಾಶಯನಿಗೆ ರೋಗ ತಗಲುತ್ತದೆ, ಕೆಮ್ಮ ಧಮ್ಮು ಹೆಚ್ಚಾಗ್ತದೆ. ಗಡಗಡ ಅಂತ ಸಮುದ್ರದ ದಂಡೆಗೆ ಹೋಗಿ ಬೋಟ್ನೊಳಗ ಕೂರಿಸಿಕೊಂಡು ತನ್ನ ದೇಶಕ್ಕೆ 6 ತಿಂಗಳು ಹೋಗಬೇಕಾಗಿತ್ತು. 6 ತಿಂಗಳಲ್ಲ, 6 ತಾಸಿನಾಗ ಅಲೆಕ್ಸಾಂಡರ್ನ ಸಾವು ಆಗ್ತದೆ. ಸಾವು ಆಗುವ ಘಳಿಗೆಯೊಳಗ ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾನ, ಇಡೀ ಜಗತ್ತನ್ನ ಗೆದ್ದಿರುವ ನನಗೆ ಏನನ್ನೂ ತೆಗೆದುಕೊಂಡು ಹೋಗಾಕ ಆಗ್ಲಿಲ್ಲ ಅನ್ನುವ ಸಂದೇಶ ನಾನು ಕೊಡಬೇಕಾಗಿದೆ. ಭಾರತ ದೇಶದ ಅಧ್ಯಾತ್ಮದ ಜ್ಞಾನ ನಾನು ಹೇಳಬೇಕಾಗ್ಯದ ಇಡೀ ಜಗತ್ತಿಗೆ. ಅದು ಏನು ಜ್ಞಾನ ಅಂದ್ರ, ಇಡೀ ಜಗತ್ತನ್ನ ಗೆದ್ದ ನನಗ ನಾನು ತಿಳ್ಕೊಳ್ಳಕ್ಕಾಗ್ಲಿಲ್ಲ ಅನ್ನುವಂತ ಪ್ರಜ್ಞಾನ ನನಗೆ ಗೊತ್ತಾಗಬೇಕಾಗ್ಯದ. ನನ್ನಿಂದ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಬೇಕಾಗ್ಯದ. ನನ್ನ ಮೆರವಣಿಗೆಯನ್ನ ಮಾಡುವ ಘಳಿಗೆಯೊಳಗ ನನ್ನ 2 ಕೈಗಳನ್ನು ಹೊರಗಿಟ್ಟ ಮೆರವಣಿಗೆ ಮಾಡುವಂದ. ಯಾಕಂತ ಕೇಳ್ತಾರ ಸೈನಿಕರು. ಏನಿಲ್ಲ, ಇಡೀ ಜಗತ್ತನ್ನ ಗೆದ್ದಿರುವ ಅಲೆಕ್ಸಾಂಡರನಿಗೆ ಹೋಗುವ ಘಳಿಗೆಯೊಳಗ ಏನೂ ತೆಗೆದುಕೊಂಡು ಹೋಗಲ್ಲ ಅನ್ನುವ ಸತ್ಯ ಸಂದೇಶ ಜಗತ್ತಿಗೆ ಗೊತ್ತಾಗಲಿ ಅಂತ ನನ್ನ 2 ಕೈಗಳನ್ನು ಹೊರಗಿಟ್ಟು ಸಂಸ್ಕಾರ ಮಾಡ್ರಿ ಅಂತ. ಲಾಯಾ ಥಾ ಕ್ಯಾ ಸಿಕಂದರ್ ಇಸ್ ದುನಿಯಾ ಸೇ ಲೇ ಚಲೆ ಕ್ಯಾ, ಏ ದೋನೋ ಹಾತ್ ಖಾಲಿ ಹೈ ಬಹರ್ ಕಫನ್ ಸೆ ನಿಕ್ಲಿ. ಬಹಳ ಚಲೋ ಬರ್ಕೊಂಡು ಹೋಗ್ತಾರೆ. ಹಾಗೆ ಗುರುನಾಥಗ ನಮಸ್ಕಾರ ಮಾಡಿ ಯಾವಾಗ ಹಸ್ತ ಮಸ್ತಕ ಸಂಯೋಗದಿಂದ ಲಿಂಗವನ್ನ ಕೊಟ್ಟು ಹೇಳ್ತಾರೆ, ಗುರುನಾಥರಾದ ಮರುಳಾರಾಧ್ಯರು ಶರಣ ಬಸವರಿಗೆ ಶರಣ. ಬಹಳ ಚಲೋ ನೆನಪಿಟ್ಕೋಪ್ಪ, ಇದು ಬರೀ ಲಿಂಗ ಅಂತ ತಿಳ್ಕೊಳ್ಬೇಡ, ಇಡೀ ಜಗತ್ತು ಅಂತ ತಿಳ್ಕೊ. ಲಿಂಗ ಮಧ್ಯೆ ಜಗತ್ತು ಸರ್ವಂ ಅನ್ನುವ ಮಾತು ನಿಮಗೆ ನೆನಪಿಗೆ ಬರಬೇಕಾಗ್ತದೆ. ಲಿಂಗದೊಳಗ ಇಡೀ ಜಗತ್ತದ. ಜಗತ್ತು ಲಿಂಗವನ್ನ ಬಿಟ್ಟಿಲ್ಲ, ಲಿಂಗ ಬಿಟ್ಟು ಜಗತ್ತಿಲ್ಲ. ಹಾಗಾಗಿ ಲಿಂಗವನ್ನ ಧಾರಣೆ ಮಾಡಿ ನೀನು ಯಾವತ್ತಿಗೂ ಲಿಂಗವನ್ನ ಪೂಜಿಸಬೇಕಾಗ್ಯದಪ್ಪ. ಈ ಲಿಂಗ ಅಂತಿಂಥದಲ್ಲ. ಬಾಲಲೀಲ ಮಹಂತ ಶಿವಯೋಗಿಗಳು
ಭಕ್ತರು ಬಂದ ಕೇಳ್ತಾರೆ, ಯಪ್ಪ ಇನ್ನೊಂದು ವಾರದೊಳಗ ಉಳವಿಯ ಚಕ್ಕಡಿ ಜಾತ್ರೆ ನಡೀತದ, ಚನ್ನಬಸವಣ್ಣನ ಜಾತ್ರೆ, ನಾವೆಲ್ಲ ಹೋಗಬೇಕು ಅಂದಾಗ ಬಾಲಲೀಲ ಮಹಂತ ಶಿವಯೋಗಿಗಳು ಹೇಳ್ತಾರ, ಯಾಕಾಗೊಳ್ತಾರಪ್ಪ, ಹೋಗುನು 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 ಅನ್ಕೊಂತ 4 ದಿವಸ ಕಾಲ ಕಳೆದು ಬಿಡ್ತಾರ. 2 ದಿನ ಉಳಿತದ. ಭಕ್ತರು ಬಂದ ಕೇಳ್ತಾರ, ಯಪ್ಪ 2 ದಿನದಾಗ ಚಕ್ಕಡಿ ತಗೊಂಡು ಉಳುವಿಗೆ ಹೋಗ್ಬೇಕಂದ್ರ, ಗದಗದಿಂದ ಮುಳುಗುಂದದಿಂದ ಹೋಗ್ಬೇಕಂದ್ರ ದೂರ ಆಗತ್ತಪ್ಪ, ಮುಟ್ಟಲ್ಲ ಅಂದಾಗ ಬಾಲಲೀಲ ಮಹಂತ ಶಿವಯೋಗಿಗಳು ಹೇಳ್ತಾರ, ಆ ಜಾತ್ರೆ ನಡೆಯುವ ಸಮಯಕ್ಕ ನನ್ನ ಮಠದೊಳಗ ನೀವೆಲ್ಲಾರು ಬಂದು ಕುಂದರ್ಬೇಕಂತ ಜಳಕ ಮಾಡಿ ಮಡಿಬಟ್ಟಿ ಹಾಕೊಂಡು ಬಂದು ಆ ಜಾತ್ರೆಯ ಸಮಯಕ್ಕೆ ಬಂದು ಸಾಯಂಕಾಲ ಕುಂತು ಬಿಡ್ತಾರ. ಬಾಲಲೀಲ ಮಹಂತ ಶಿವಯೋಗಿಗಳು ಸ್ನಾನವನ್ನ ಮಾಡಿ ಕೈಯೊಳಗ ಲಿಂಗಯ್ಯನನ್ನ ಇಟ್ಟು ಆ ಲಿಂಗಕ್ಕ ಪೂಜೆಯನ್ನ ಮಾಡ್ತಾ 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 ಅಂಗವೇ ಲಿಂಗವಾಗಿ ಲಿಂಗವೇ ಅಂಗವಾಗಿ ಅಂಗ ಲಿಂಗ ಸಾಮರಸ್ಯದಿಂದ ಒಂದಾದಾಗ ಯಾವಾಗ ಉಳುವೆಯೊಳಗ ಚನ್ನ ಬಸವಣ್ಣನ ತೇರು ಎಳಿತಿರ್ತದ, ಆ ತೇರಿನ ಚಿತ್ರಣ ಲಿಂಗದೊಳಗ ಬಾಲಲೀಲ ಮಹಂತ ಶಿವಯೋಗಿಗಳ ನೆರೆದ ಭಕ್ತರಿಗೆ ತೋರಿಸ್ತಾರ. ಇದು ಲಿಂಗಯ್ಯ ಅಂದ್ರೆ ಸಾಮಾನ್ಯ ಅಲ್ಲಪ್ಪ, ನಾವು ದೊಡ್ಡ ಲಿಂಗಾಯತರು ಅಂತ ಮುಸ್ಲಿ ಬಾಯಿ ತೆಗೆದಂಗ ತೆಗಿತೀವಿ. ಎಷ್ಟು ಮಂದಿ ಲಿಂಗ ಕಟ್ಟಿಕೊಂಡಿರಪ್ಪ ಹೇಳಿ, ಮುಖ ಅಷ್ಟು ಕೆಳಗಾದ ಯಾಕೆ ಬೇಕ್ರಿ? ಲಿಂಗಾಯತರಿ ಅಂತ ಮುಸ್ಲಿ ಬಾಯಿ ತೆಗೆದಂಗ ತೆಗೆದು ಲೈಸೆನ್ಸ್ ಲಿಂಗಾಯತರಾದ್ರ ಬಂತೆ, ಲೈಸೆನ್ಸ್ ಲಿಂಗಾಯತರಾಗಬೇಕು. ಒಬ್ಬ ಲೈಸೆನ್ಸ್ ತಗೊಂಡ, ಎದರದು ಬಂದೂಕಿಂದ. ಯಾಕೆ ತಗೊಂಡ ಅಂದ್ರೆ ಕಾಡ್ನ್ಯಾಗ ಹಾದು ಆತನ ಊರಿಗೆ ಹೋಗಬೇಕಾಗಿತ್ತು. ಕಾಡನ್ಯಾಗ ಹುಲಿ ಬಂದು ದಾಳಿ ಮಾಡ್ತದ, ಅವಾಗ ಬಂದೂಕ್ ಬೇಕಂತ ಬಂದೂಕಿನ ಲೈಸೆನ್ಸ್ ತಗೊಂಡ. 1 ದಿವಸ ಏನ್ ಮಾಡಿದ್ರು, ಲೈಸೆನ್ಸ್ ಕಿಶೆ ಒಳಗ ಇಟ್ಕೊಂಡ ಬಂದೂಕ್ ಮನ್ಯಾಗಿಟ್ಟು ಬಂದ. ಹುಲಿ ಮುಂದೆ ಬಂತು. ಬಂದ ಮ್ಯಾಲ ಇವ ಏನು ತೋರಿಸ್ಬೇಕವ, ಏನ್ ತೋರಿಸ್ಬೇಕು? ಬಂದೂಕ್ ತೋರಿಸ್ಬೇಕಾ ಲೈಸೆನ್ಸ್ ತೋರಿಸ್ಬೇಕು? ನನ್ನ ಹತ್ರ ಲೈಸೆನ್ಸ್ ಅದ ಅಂದ. ಹುಲಿ ಅಂತೂ ನೀನು ಲೈಸೆನ್ಸ್ ತಗೊಂಡು ತೊಳ್ಕೊಂಡು ಕುಡಿ ನಡಿ ಮಗನ ಅಂತ ಕರ್ಕೊಂಡು ಹೋಗಿ. ನಾವು ಲೈಸೆನ್ಸ್ ಲಿಂಗಾಯತರಾದ್ರೆ ಹಣೆ ಬರ ಹಿಂಗಾಗ್ತದೆ. 1 ಸಲ ಲಿಂಗಯ್ಯಗೆ ಕಟ್ಕೊಂಡು ಶಿವರಾತ್ರಿ ಬಂದಾಗ ಒಮ್ಮ ಗುಟ್ಟಕ್ಕೆ ಹಾಕಿ ಅಲ್ಲಿಂದ ತಗೊಂಡು ಅದೇ ಒಂದೇ ಲಿಂಗಯ್ಯನ ಊಸು ಮಂದಿ ತಗೊಳ್ಳೋದು. ಮಾತಾದ್ರಾಗ ಲಿಂಗಯ್ಯ ಒಬ್ಬನೇ ಓಸು ಮಂದಿ ಮಾಡ್ಕೊಳಕ ಬರಲ್ಲ. ಗಂಡ ಅನ್ನೋನು ಒಬ್ಬನೇ ಎಲ್ಲರೂ ಅನುಭವಿಸಕ್ಕ ಬರಲ್ಲ. ಹಂಗ ಲಿಂಗಯ್ಯನನ್ನ ಅಂಗೈಯೊಳಗಿಟ್ಟು 5 ನಿಮಿಷನೂ ಟೈಮ್ ಸಿಗಲ್ಲೇನ್ರಿ ನಿಮ್ಗ? 8 ತನ 10 ತನ ಮಲ್ಕೊಳ್ತೀವಿ ನಾವು. ಸುಮ್ಮನೆ 5 ನಿಮಿಷ ಎದ್ದ ಮೇಲೆ ಭಗವಂತ ಎಲ್ಲ ನಿಂದಪ್ಪ ಅಂತ ಲಿಂಗಯ್ಯಗೆ ತೆಗೆದು ಒಂದು ಸ್ವಲ್ಪ ನೀರು ಹಾಕಿ ಭಸ್ಮವನ್ನ ಹಚ್ಚಿ ವಿಭೂತಿಯನ್ನ ಹಚ್ಚಿ ಪತ್ರಿಯನ್ನಿಟ್ಟು, ಭಗವಂತ ಲಿಂಗಯ್ಯ ನೀನೇ ನನಗ ಸಾರ ಸರ್ವಸ್ವ ಅಂತ ನಮಸ್ಕಾರ ಮಾಡಿ ಕರಡಿಗೆಯೊಳಗ ಇಟ್ಟುಕೊಂಡು ಮತ್ತೆ ಹೋಗಿಬಿಟ್ರಿ. ಎಂಥ ಬದುಕಾಗ್ತದ್ರಿ. ಅದನ್ನ ಬಿಟ್ಟು ನಾವು ಲಿಂಗಾಯತ್ರಿ ಅಂತ ಹೇಳ್ಕೊಳ್ತೀವಂದ್ರ ಇದಕ್ಕೆ ಬೆಲೆ ಬರಲ್ಲ. ಅಲ್ಲಿಂದ ಲಿಂಗದ ಉಪದೇಶವನ್ನ ಕೊಟ್ಟು ಜಂಗಮಕ್ಕೆ ಬಂದು ಹೇಳ್ತಾರ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಈ ಗಿಡ ಬೆಳಿಬೇಕಾಗಿತ್ತು ಅಂದ್ರೆ ಮ್ಯಾಲ ನೀರು ಹಾಕುವ ಅವಶ್ಯಕತೆ ಇಲ್ಲ. ಎಲ್ಲಿ ಹಾಕಬೇಕವ? ಎಲ್ಲಿ ಹಾಕಬೇಕು? ಬಡ್ಡಿಗೆ ಹಾಕಬೇಕ, ಬೇರಿಗೆ ಹಾಕಬೇಕು. ಹಂಗ ಮರಕ್ಕ ಬಾಯಿ ಬೇರಾಗ್ತದ ಹೊರತಾಗಿ ಮರಕ್ಕ ಬಾಯಿ ಮ್ಯಾಲಿನ ಚಂಡಿ ಆಗಲ್ಲ. ಹೆಂಗೋ ಹಂಗ ಲಿಂಗದ ಬಾಯಿ ಜಂಗಮನೆ ಹೊರತಾಗಿ ಮತ್ತೊಬ್ಬರಾಗಕ ಸಾಧ್ಯವಿಲ್ಲ. ನೀನು ಲಿಂಗ ಕಟ್ಕೊಂಡಿ ಖರೆ, ಈ ಲಿಂಗ ಅಂದ್ರೆ ಪರಮಾತ್ಮ ಇದ್ದಂಗ. ಪರಮಾತ್ಮಗ ಪ್ರಸಾದ ಮಾಡಿಸ್ಬೇಕಂದ್ರ ಈ ಕಲ್ಲು ಲಿಂಗ ಈಗ ನೀ ನೈವೇದ್ಯ ಮಾಡಿದ್ರೆ ಸಿಗಂಗಿಲ್ಲೋ. ಈ ಲಿಂಗವನ್ನ ಪೂಜೆ ಮಾಡ್ತಾ 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 ಜಂಗಮನ ಪಾದೋದಕವನ್ನ ತಗೊಂಡು ಜಂಗಮನಿಗೆ ಪ್ರಸಾದ ಕೊಟ್ಟಿ ಅಂತಂದ್ರ ಪರಮಾತ್ಮಗ ಪ್ರಸಾದ ಕೊಟ್ಟಂಗ ಆಗ್ತದ. ಅದಕ್ಕ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನು ನೀಡಿದರೆ ಮುಂದೆ ಸಕಲಾರ್ಥವ ನೀವ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಆಗ ಆ ಜಂಗಮನಿಗೆ ಪಾದೋದಕದ ಆ ಜಂಗಮನಿಂದ ಪಾದೋದಕವನ್ನ ಸ್ವೀಕಾರ ಮಾಡಿ ಬದುಕು ಕೃತಾರ್ಥರನ್ನಾಗಿ ಮಾಡಿಕೊಳ್ಬೇಕಂತ ಉಪದೇಶವನ್ನ ಕೊಟ್ಟು ಮುಂದುವರೆದ ಹೇಳ್ತಾರೆ, ಪಾದೋದಕ ಪ್ರಸಾದ. ಪಾದೋದಕ ಪ್ರಸಾದ ಹೈದರಾಬಾದದ ನಿಜಾಮರಿಗೆ, ನಾನು ಯಾವುದೋ ಕಟ್ಟ ಕತಿ ಹೇಳಾಕತ್ತಿಲ್ಲ, ಕಾಗಕ್ಕ ಗುಬ್ಬಕ್ಕನ ಕತಿ ಹೇಳಾಕತ್ತಿಲ್ಲ, ಬಹಳ ಲಕ್ಷ ಕೊಟ್ಟು ಕೇಳಿದ್ರಿ. ಇದು ಯಾವುದು ಗೆಜೆಟ್ ಒಳಗದ, ಇವತ್ತಿಗೂ ಹೋಗಿ ತಾವು ನೋಡಿದ್ರೆ ಗೊತ್ತಾಗ್ತದೆ.
ಹೈದರಾಬಾದದ ನಿಜಾಮನಿಗೆ ಏನಾಗ್ತದೆ ಅಂದ್ರೆ ಕುಷ್ಠರೋಗ ಬರುತ್ತದೆ. ಏನು ಬರ್ತದೆವ್ವ? ಕುಷ್ಠರೋಗ ಬರ್ತದೆ. ಸ್ವಾಮಿಗಳ ಪಾದೋದಕ ಯಾಕೆ ತಗೊಳ್ಬೇಕಂತ ಹೇಳಾಕತ್ತೀನಿ. ಇವರೇನು ಸ್ವಾಮಿಗಳದಾರ ತಗೋ, ಇವ್ರ ಪಾದ ಯಾಕೆ ತೊಳ್ಕೊಂಡು ಕುಡಿಬೇಕಂತ ಬಹಳ ಜನರ ತಲೆಯೊಳಗ ಇದ್ರ ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾವ ಹೈದರಾಬಾದದ ನಿಜಾಮನಿಗೆ ಕುಷ್ಠ ರೋಗ ತಲುಪುತ್ತದೋ ತಗಲುತ್ತದೋ, ತಗಲಿದ ಘಳಿಗೆಯೊಳಗ ರಾಜವೈದ್ಯರೆಲ್ಲರೂ ಬಂದು ಏನು ಮಾಡ್ತಾರ ಅಂದ್ರೆ ಅವು ಇಲಾಜ್ ಮಾಡ್ತಾರ. ಖರೆ ಕುಷ್ಠರೋಗ ಕಡಿಮೆ ಆಗಲ್ಲ. ಯಾವಾಗ ಕುಷ್ಠರೋಗ ಕಡಿಮೆ ಆಗಲಿಲ್ಲೋ ಆ ಸಂದರ್ಭದೊಳಗ ಕೊಪ್ಪಳದ ಶಿವಶಾಂತವೀರ ಜಗದ್ಗುರುಗಳ ನೆನಪಿರಲಿ. ಈಗೇನು ಸ್ವಾಮಿಗಳದಲ್ಲ, ಇವರು ಹಿಂದಿನ ಸ್ವಾಮಿಗಳು, ಶಿವಶಾಂತವೀರ ಜಗದ್ಗುರುಗಳು. ಈ ಕೊಪ್ಪಳದ ಹಿಂದಿನ ಜಗದ್ಗುರುಗಳಾದ ಶಿವಶಾಂತವೀರ ಮಹಾಸ್ವಾಮಿಗಳ ಹತ್ರ ಪಾದೋದಕ ತಗೊಂಡ ಮೈಗೆ ಒರೆಸ್ಕೊಂಡ್ರ ಕುಷ್ಠರೋಗ ಹೋಗುತ್ತಂತ ನಿಜಾಮರಿಗೆ ಯಾರೋ ಕಿವಿಯನ್ನ ಮುಟ್ಟಿಸಿದಾಗ ಆ ನಿಜಾಮರು ಹೈದರಾಬಾದದಿಂದ ಕೊಪ್ಪಳಕ್ಕೆ ಬರ್ತಾರ. ಕೊಪ್ಪಳದೊಳಗ 3 ದಿವಸ ಮಠದೊಳಗ ಇರ್ತಾರ. ಮಠದೊಳಗ ಇದ್ದು ಶಿವಶಾಂತವೀರ ಜಗದ್ಗುರುಗಳವರ ಬೆಳಗಿನ ಜಾವದ ಪಾದ ಪೂಜೆಯನ್ನ ಮಾಡಿ ಅವರ ಪಾದೋದಕವನ್ನ ತೆಗೆದುಕೊಳ್ಳುವುದರ ಮೂಲಕ ಆ ಪಾದೋದಕವನ್ನ ಎಲ್ಲೆಲ್ಲಿ ಕುಷ್ಠ ಹತ್ತಿತ್ತೋ ಆ ಕುಷ್ಠ ರೋಗಕ್ಕೆ ಪಾದೋದಕವನ್ನ ಒರೆಸ್ಕೊಳ್ತಾರ. 3 ದಿನದಾಗ ಕುಷ್ಠ ರೋಗ ಮಟಮಾಯ ಆಗಿ ಹೋಗಿಬಿಡುತ್ತದ. ಇವತ್ತು ಗೆಜೆಟ್ನ್ಯಾಗ ಅದ, ಇದು ಗೆಜೆಟ್ನಾಗ ಅದ. ಹಾಗ ಪಾದೋದಕ ಬಹಳ ಕಿಮ್ಮತ್ತಿಂದದ. ಅಂಥ ಪಾದೋದಕವನ್ನ ಸ್ವೀಕರಿಸಬೇಕು. ಶರಣ ಗುರುವಿನ ಪಾದೋದಕ, ಲಿಂಗದ ಪಾದೋದಕ, ಜಂಗಮನ ಪಾದೋದಕ ಅದು ಅಂಥಿಂಥದ್ದಲ್ಲ ಪಾದೋದಕ ಅಂತ ತಿಳ್ಕೊಂಡು ನೋಡ್ತೀನಿ. ನಾನು ಶಿವರಾತ್ರಿ ಟೈಮ್ನಾಗ 3 ರಿಂದ 4 ಮಂದಿ ಬಂದು ತಗೊಳ್ತಾರ. ಉಳಿದವರೆಲ್ಲ ಶಿವ ತಗೊಳ್ರಿ ಪಾದೋದಕ. ಜಂಗಮರನ್ನ ಮನೆಗೆ ಕರೆಸ್ಕೊಳ್ರಿ, ಗುರುಗಳನ್ನ ಮನೆಗೆ ಕರೆಸ್ಕೊಳ್ರಿ. ಅವ್ರೇನ ಕಾಡದೇವರ ಕಾಟಕ್ಕೆ ನಿಮ್ಮ ಮನೆಗೆ ಬರ್ಬೇಕಂತ ಅವ್ರದ್ದು ಇರಲ್ಲ. ಭಯ ಭಕ್ತಿಯಿಂದ ನೀವು ಕರೆದಾಗ ಅವ್ರದ್ದು ಅದೇ ಭಕ್ತಿ ಇರ್ತದೆ. ಯಾವಾಗ ಪ್ರಸಾದದ ವಿನೀತ ಭಾವವನ್ನ ತಿಳಿಸ್ತಾ ಹೇಳ್ತಾರ, ಬಹಳ ಚಲೋ ನೆನಪಿರ್ಲಿ. ಕೂಳು ಬ್ಯಾರೆ, ಊಟ ಬ್ಯಾರೆ, ಪ್ರಸಾದ ಬ್ಯಾರೆ. ಮುಂಜಾನೆ ಎದ್ದು ಹಾಳು ಮುಖದಿಂದ ಕುಡಿತಿರಲ್ಲ, ಅದು ಕೂಳ. ಮನ್ಯಾಗ ಮಾಡೋದು ಪದಾರ್ಥ ಏನದ ಅಲ್ಲ, ಅದು ಊಟ. ಆ ಮನಿ ಬಿಟ್ಟು ಗುಡಿಯಾಗ ಬಂದ ಮಠದಾಗ ಬಂದು ಇಲ್ಲಿ ಏನು ಸೇವನೆ ಮಾಡ್ತೀರಿ ಇದಕ್ಕ ಪ್ರಸಾದ ಅಂತ ಕರೀತಾರ. ಪ್ರಸಾದದ ಭಾವದಿಂದ ಸ್ವೀಕರಿಸಬೇಕಾಗ್ಯದ. ಇದು ಕಟ್ಟ ಕತೆ ಹೇಳಾಕತ್ತಿಲ್ಲ, ರಾಜಸ್ಥಾನದೊಳಗ ನಡೆದ ಘಟನೆ ಹೇಳಾಕತ್ತೀನಿ. ಓರ್ವ ತಾಯಿಗೆ 2 ವರ್ಷ ಆಗ್ತದ ಮದುವೆಯಾಗಿ, ಮಕ್ಕಳಾಗಿರಲ್ಲ. ಮಕ್ಕಳಾಗದೆ ಇದ್ದ ಘಳಿಗೆಯೊಳಗ ಗಂಡ 1.5 ವರ್ಷಕ್ಕೆ ತೀರಿ ಹೋಗ್ತಾನ. ಗಂಡ 2 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾನ. ಯಾವಾಗ ಸಾಲ ಕೊಟ್ಟ ಪುಣ್ಯಾತ್ಮ ಮನೆಗೆ ಬಂದ ಕೇಳ್ತಾನ, ಆಗ ಆ ಹೆಣ್ಣು ಮಗಳು ಹೇಳ್ತಾಳ, ತಾಯಿ ನನ್ನ ಹತ್ರ ರೊಕ್ಕ ಇಲ್ಲ ಅಂದ್ಲು. ಸಾಲ ಕೊಟ್ಟ ಪುಣ್ಯಾತ್ಮ ಅಂತಾನ, ನೀನು ನಾಳೆ ಬೆಳಗಿನ ಜಾವ 10 ಗಂಟೆವರೆಗೂ ನಿನಗೆ ಟೈಮ್ ಕೊಡ್ತೀನಿ, ಸಮಯ ಕೊಡ್ತೀನಿ. ನೀನು 10 ಗಂಟೆ ಒಳಗಾಗಿ ರೊಕ್ಕ ಕೊಡಲಿಲ್ಲ ಅಂದ್ರೆ ನನ್ನ ಜೊತೆಗೆ ನೀನು ಮಲಗಬೇಕಂತ. ನನ್ನ ಜೊತೆಗೆ ನೀನು ಮಲಗಬೇಕು ಅಂದ. ಯಾವಾಗ ಈ ಮಾತನ್ನ ಕೇಳಿದ ಹೆಣ್ಣು ಮಗಳು ಒಂದೇ ಸಮನೆ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾಳ. ಬಹುಶಃ ಕಡ್ಕೊಳ್ಳದ ಮಡಿವಾಳಪ್ಪ 200 ವರ್ಷದ ಹಿಂದೆ ಅದಕ್ಕ ಅಂದ ಅಂತ ನನಗೆ ನೆನಪಿಗೆ ಬರುತ್ತದೆ. ಬಡವನ ಹೆಂಡತಿ ಚೆಲುವೆ ಇದ್ದರೆ ಸಾಲ ಕೊಡುವರು. ಏನು, ಬಡವನ ಹೆಂಡತಿ ಚೆಲುವೆ ಇದ್ದರೆ ಸಾಲ ಕೊಡುವರು ಅಂತ ಮಡಿವಾಳಪ್ಪ ಸುಮ್ಮನೆ ಹಾಡಲಿಲ್ಲ. ಯಾವಾಗ ಹೆಣ್ಣು ಮಗಳು ಒಂದೇ ಸಮಯ ಧಾರಾಕಾರವಾಗಿ ಕಣ್ಣೀರು ಸುರಿಸ್ಬೇಕಾದ್ರೆ ಮಠಕ್ಕೆ ಬರ್ತಾಳ. ಮಠಕ್ಕೆ ಬಂದ ಸ್ವಾಮಿಗಳ ಮುಂದೆ ನಿಂತು ಬಿದ್ದಾಡಿ ಒದ್ದಾಡಿ ಅಳುವ ಕಾಲಕ್ಕೆ, ಯಾಕೋ ತಂಗಿ ಏನಾಗ್ಯದ ಯಪ್ಪ, ಏನು ಹೇಳಿ, ನನ್ನ ಗಂಡ 2 ಲಕ್ಷ ಸಾಲ ಮಾಡ್ಯಾನ. ನಾಳೆ ಬೆಳಗಿನ ಜಾವ 10 ಗಂಟೆಗೆ 2 ಲಕ್ಷ ನಾನು ಕೊಡಲಿಲ್ಲ ಅಂದ್ರೆ ಅವನ ಜೊತೆಗೆ ನಾನು ಮಲಗಬೇಕಂತ ಹೇಳಿ ಹೋಗ್ಯಾನಪ್ಪ. ಏನು ಮಾಡಲಿ ಅಂದಾಗ, ಚಿಂತೆ ಮಾಡಬೇಡ ತಾಯಿ, ಕಾಯಕ್ಕೊಬ್ಬ ದೇವರದಾನ. ದೇವರು ಅನ್ನೋನು ಗಟ್ಟಿ ಅದಾನ.
ಗಟ್ಟಿ ಇತ್ತು ಅಂದ್ರೆ ಭಕ್ತಿ ಒಜ್ಜಾಗ್ತದೆ. ಅದಕ್ಕೆ ಚಿಂತೆ ಮಾಡಬೇಡ, ಮಲ್ಕೋ ಅಂತ ಅಲ್ಲೇ ಮಲಗಿಸ್ತಾರ ಮಠದಾಗ. ಬೆಳಗಿನ ಜಾವ ಎದ್ದ ತಾಯಿ ಒಂದೇ ಸಮನೆ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಮೂಲ್ಯಾಗ ಕುಂತ ಗಳಿಗೆಯೊಳಗೆ ಸ್ವಾಮಿಗಳು ಕೇಳಿದ್ರು, ಯಾಕವ್ವ ತಂಗಿ ಏನಾಗ್ಯದ? ಯಪ್ಪ 10 ಆಗಾಕತ್ತದಲ್ಲ, ಅದಕ್ಕೆ ನಾ ಚಿಂತೆ ಮಾಡಾಕತ್ತೀನಿ ಅಂದಾಗ, ಚಿಂತೆ ಮಾಡಬೇಡವ್ವ, ಹೋ ಒಳಗೆ ದಾಸೋಹ ಅದಲ್ಲ, ದಾಸೋಹದಾಗ ಏನು ಮಾಡ್ಯಾರ ಅದನ್ನು ತಗೊಂಡು ಮನೆಗೆ ಹೋಗಂತ ಕೊಟ್ಟು ಕಳಿಸ್ತಾರ. ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಯಾವಾಗ ಪುಣ್ಯಾತ್ಮ ಬರ್ತಾನ ಬಂದ ಮ್ಯಾಲ ಈ ಪ್ರಸಾದ ಅವನಿಗೆ ಕೊಡುವಂಥ ಪ್ರಸಾದ ಕೊಟ್ಟು ಕಳಿಸ್ತಾರ. ತಗೊಂಡು ಹೋಗ್ತಾಳ. 10ಕ್ಕೆ ಬಂದ ಮ್ಯಾಲ ರೊಕ್ಕ ಕೇಳ್ದ, ರೊಕ್ಕ ಇಲ್ಲ ಅಂದ, ನನ್ನ ಜೊತೆಗೆ ಮಲಗಾಕ ಸಿದ್ಧನಾಗು ಅಂದ. ಒಳಗ ಬಾ ಅಂತ ಕರಿತಾಳ. ಯಾವಾಗ ಒಳಗ ಬಾ ಅಂತ ಕರೆದಾಗ ಅದೇ ಒಂದು ತಟ್ಟೆಯೊಳಗ ಮಠದ ದಾಸೋಹದ ಪ್ರಸಾದವನ್ನು ಕೊಟ್ಲು. ಪ್ರಸಾದ ಸ್ವೀಕಾರ ಮಾಡ್ದ. ಕೈ ತೊಳ್ಕೊಂಡು ಬರಾಕ ಹೊರಗೆ ಹೋದ ಪುಣ್ಯಾತ್ಮ ಒಳಗ ಬಂದು ಯಾವ ಪಲ್ಲಂಗದ ಮ್ಯಾಲ ಆ ಹೆಣ್ಮಗಳು ಕುಂತಿದ್ಲು, ಹೋಗಬೇಕಾದ್ರೆ ಕಾಮದ ರೂಪದಿಂದ ನೋಡಿದ ಪುಣ್ಯಾತ್ಮ ಕೈ ತೊಳ್ಕೊಂಡು ಒಳಗೆ ಬಂದು ನೋಡ್ತಾನ. ಪಲ್ಲಂಗದ ಮೇಲೆ ಕುಂತಾಗ ಅವಳು ಕಾಮ ರೂಪದ ಹೆಣ್ಣಾಗಿ ಕಾಣಲಿಲ್ಲ, ಸಾಕ್ಷಾತ್ ಅವನ ತಾಯಿಯ ರೂಪ ಕಣ್ಣಂಗಾಗ್ತದ್ರಿ. ಇದಕ್ಕಂತಾರ ಪ್ರಸಾದ. ಇಂಥ ಪ್ರಸಾದವನ್ನ ಕೆಡಿಸ್ತೀವಲ್ಲ, ನಾವೆಂಥ ಲಜ್ಜೆಗೆಟ್ಟವರದಿವ ಅನ್ನೋದು ತಿಳ್ಕೊಳ್ಬೇಕಾಗಿತ್ತು. ಇಂಥ ಒಂದೊಂದು ಅಕ್ಕಿ ಒಂದೊಂದು ಅನ್ನದೊಳಗೆ ಭಗವಂತನ ವಾಸ ಅದೆ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವೇ ಬ್ರಹ್ಮ ಸರ್ವಜ್ಞ ಅಂತ ನಾವು ಕರೆದೀವಿ. ಲಗ್ನದೊಳಗ ಕಿಲೋ ಗಟ್ಟಲೆ ಮಾಡಿಸ್ಕೊಳ್ತೀರಿ, ಕಿಲೋಗಟ್ಟಲೆ ತಾಟ್ನ್ಯಾಗ ಹಾಕೊಂಡು 25% ತಿಂದು 75% ಒಯ್ದು ಚಲ್ಲಿ ಬರ್ತೀವಲ್ರಿ. ಮುಂದಿನ ಜನ್ಮದಾಗ ಅನ್ನ ಸಿಗ್ತದೇನ್ರಿ ನಿಮಗೆ? ಒಂದು ಸಲ ಯಾರ್ಯಾರಿಗೆ ಕೈ ಅದ ಇನ್ನು ಮುಂದೆ ಒಟ್ಟ ಅನ್ನ ನಾ ಕೆಡ್ಸಂಗಿಲ್ಲ ಅಂತ ಒಂದು ಸಲ ಜೋರಾಗಿ ಚಪ್ಪಾಳೆಯನ್ನ ಕೊಟ್ಟಬಿಡಿ. ಕೈ ಇದ್ದವ್ರಷ್ಟು, ಉಳಿದವ್ರು ಯಾರು ಬೇಡ. ಇದು ಅನ್ನದ ಕೆಡಸಾಕು ಹೋಗಬೇಡ್ರಿ. ಇದು ದಾಸೋಹದ ಕೆಡಸಾಕು ಹೋಗಬೇಡ್ರಿ. ಪುಗುಶೆಟ್ಟೆ ಸಿಗುತ್ತಂದ್ರೆ ನನಗೊಂದಿರಲಿ ನಮ್ಮಪ್ಪಗೊಂದಿರಲಿ ಅನ್ನೋರು ನಾವು. ಈ ಪುಗುಶೆಟ್ಟೆ ತಿಂದು ಹೊಟ್ಟೆ ಕಬ್ಬಣ ಬುಟ್ಟಿ ಮಾಡ್ಕೊಂಡ್ವಿ ಅಂದ್ರೆ ಬಂತೆ ಬೇಡ. ಹಾಗಾಗಿ ಪ್ರಸಾದವನ್ನು ಕೊಟ್ಟು ಪ್ರಸಾದದ ಭಾವವನ್ನು ತಿಳಿಸಿ ಮುಂದೆ ಹೇಳ್ತಾರ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಶಿಶಾ, ಶರಣ ಯಾವತ್ತಿಗೂ ನಿನ್ನ ಹಣೆ ಮೇಲೆ ಏನಿರಬೇಕು? ಎಷ್ಟು ಮಂದಿ ಹಚ್ಕೊಂಡು ಬಂದಿರವ? ಬೇಕಲ್ರಿ, ಬೇಕಲ್ಲ. ಒಂದು ಸಲರೆ ಭಸ್ಮವನ್ನು ಹಚ್ಕೊಂಡ್ವಿ ಅಂದ್ರೆ ನಮ್ಮ ವ್ಯಾಲಿಡಿಟಿ ಮುಂದೆ ಹೋಗಿರ್ತದೆ ಅನ್ನೋದು ಯಾವತ್ತಿಗೂ ಮರಿಬಾರದು ಸಮಾಜ. ಹಾಗಾಗಿ 24 ತಾಸು ಹಣೆ ಮೇಲೆ ಯಾರ್ದು ಭಸ್ಮ ಇರ್ತದ ಅವ್ರನ್ನ ನೋಡೋದೇ ಒಂದು ದೊಡ್ಡ ಭಾಗ್ಯ ಆಗ್ತದೆ. ಅಂತ ಭಸ್ಮವನ್ನು ಹಚ್ಚಿಕೊಂಡು ಕೃತಾರ್ಥರಾಗಬೇಕಾಗ್ಯದ ಶಿಷ್ಯ. ಮುಂದುವರೆದು ಹೇಳ್ತಾರೆ, ವಿಭೂತಿಯಿಂದ ರುದ್ರಾಕ್ಷಿ ಆದರೂ ಹಾಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗ್ಯದ. ನೆನಪಲ್ಲಿಟ್ಕೊಳ್ರಿ. ನಿಮ್ಮ ಮನೆಯೊಳಗೆ ಯಾರಿಗಾರು ಜ್ವರ ಬಂತು ಅಂದ್ರೆ ರುದ್ರಾಕ್ಷಿಯನ್ನ ಗಂಧ ತೇಯ್ದಂಗ ತೇಯಿರಿ. ಏನ್ ಮಾಡ್ಯವ? ಗಂಧ ತೇಯ್ದಂಗ ತೇಯಿರಿ ರುದ್ರಾಕ್ಷಿಯನ್ನ. ಅದರಿಂದ ಬಂದ ಗಂಧವನ್ನ ನೀರೊಳಗೆ ಹಾಕಿ ನಿಮ್ಮ ಮಕ್ಕಳಿಗೆ ಕುಡಿಸ್ ನೋಡ್ರಿ, 2 ದಿನದಾಗ ಜ್ವರ ಹೋಗಿರುತ್ತಾವ. ಇದು ರುದ್ರಾಕ್ಷಿಯ ಕಿಮ್ಮತ್ತದ. ಮುಂದಿನ ದಿನಮಾನದೊಳಗೆ ನಮ್ಮ ಕಮಿಟಿಯವ್ರ ಜೊತೆಗೆ ಮಾತನಾಡಿ ಒಂದು ರುದ್ರಾಕ್ಷಿ ಧಾರಣೆಯ ಕಾರ್ಯಕ್ರಮವನ್ನು ಮಾಡಬೇಕಂತ ನನ್ನ ಹಂಬಲಾದೆ. ಅವರೆಲ್ಲರೂ ಹೂ ಅಂದರೆ ನಾನು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಲಕರಣೆಗಳನ್ನು ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಕನಿಷ್ಠ ಪಕ್ಷ ರುದ್ರಾಕ್ಷಿ ಆದರೂ ನಾವು ಹಾಕೊಳ್ಬೇಕನ್ನುವಂಥ ಪರಿಜ್ಞಾನದಿಂದ ಈ ಮಾತುಗಳನ್ನು ಹೇಳ್ತಿದ್ದೀನಿ ವಿನಃ ಮತ್ತೊಂದರಿಂದ ಅಲ್ಲ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಬೇಕು. ಅದರೊಳಗೆ 1 ಮುಖದ್ದು, 2 ಮುಖದ್ದು, 3 ಮುಖದ್ದು, 5 ಮುಖದ್ದು ಅಂತ ರುದ್ರಾಕ್ಷಿಗಳು ಸಿಗ್ತದೆ. ನಾನು ಒರಿಜಿನಲ್ ರುದ್ರಾಕ್ಷಿಯನ್ನು ನೇಪಾಳದಿಂದ ಆರ್ಡರ್ ಮಾಡಿ
ನಿಮಗ ಯಾರ್ಯಾರು ತಗೊಳ್ತೀನಿ ಅಂತೀರಿ ಅವ್ರಿಗೆಲ್ಲರಿಗೂ ತರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾ ಮಾಡೇ ತೀರ್ತೀನಿ. ಯಾಕಂದ್ರೆ ಇದು ನಮ್ಮೂರದ ಅಂದ ಮೇಲೆ ನಾನು ಮಾಡಲಿಲ್ಲ ಅಂದ್ರೆ ನಾನು ತಪ್ಪುಗಾರ ಆಗ್ತೀನಿ ಅನ್ನುವಂಥ ಭಾವದಿಂದ ಈ ಮಾತು ಹೇಳ್ತಿದ್ದೀನಿ ವಿನಃ ಮತ್ತೊಂದರಿಂದ ಅಲ್ಲ. ಯಾವಾಗ ರುದ್ರಾಕ್ಷಿಯನ್ನ ಹೇಳಿ ಮುಂದೆ ಹೇಳ್ತಾರ ಮಂತ್ರ, ಈ ಬಾಯಿಂದ ಆಕಿ ಹಂಗ ಈಕಿ ಹಿಂಗ ಅಂತ ಮಾತಾಡಿ ಬಾಯಿ ಹೊಲಸು ಮಾಡ್ಕೊಂಡಿರ್ತೀವಿ. ಸುಮ್ಮನೆ ಬೆಳಗಿನ ಜಾವ ಎದ್ದು ಹೇ ಭಗವಂತನೇ ನೀನ ನಾಮಸ್ಮರೆಯೊಳಗ 5 ನಿಮಿಷ ಆದ್ರೂ ಓಂ ನಮಃ ಶಿವಾಯ ಅಂತ ಮಂತ್ರ ಉಚ್ಚಾರಣೆ ಮಾಡಲಿಲ್ಲ ಅಂದ್ರೆ ಇದು ಹುಟ್ಟಿದ್ದಕ್ಕೂ ವ್ಯರ್ಥವಾಗ್ತದ. ಹಾಗಾಗಿ ಮಂತ್ರವನ್ನ ಕೊಟ್ಟು ಉಪದೇಶವನ್ನ ಮಾಡಿ ಶಿಷ್ಯನಾದ ಶರಣ ಬಸವರಿಗೆ ಕಲಕೇರಿಯ ಮರುಳಾರಾಧ್ಯರು ಅಷ್ಟಾವರಣವನ್ನ ಉಪದೇಶವನ್ನ ಕೊಟ್ಟು ಅಂಗೈಯೊಳಗ ಲಿಂಗಯ್ಯನನ್ನ ಇಟ್ಟು ಹಸ್ತಮಸ್ತಕ ಸಂಯೋಗವನ್ನ ಮಾಡಿ ಆ ಶಿಷ್ಯನನ್ನ ಉದ್ಧರಿಸ್ತಾರೆ ಎನ್ನುವಂತ ವಿಚಾರ ಇವತ್ತಿನ ದಿವಸ ತಮ್ಮೆಲ್ಲರೆದುರಿಗೆ ಪ್ರಸ್ತುತಪಡಿಸುವುದರ ಮೂಲಕ ಇನ್ನೇನು ಮುಂದೆ ಬರುವಂತ 23ನೇ ತಾರೀಕು, ಎಷ್ಟು 23 ಅಲ್ಲ 23ನೇ ತಾರೀಕು ಅನ್ನದಾತರ ಬೃಹತ್ ಸಮಾವೇಶ ಅನ್ನುವಂಥದ್ದನ್ನ ನಮ್ಮ ಈರಣ್ಣ ಭಜಂತ್ರಿಯವರು ಮತ್ತೆ ಅವರೆಲ್ಲರ ಸಹಪಾಠಿಗಳವರು ಸೇರಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಕಣೇರಿಯ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಕರೆಸಿ ರೈತರಿಗಾಗಿನೇ ವಿಶೇಷ ತರಗತಿಗಳನ್ನ ಮಾಡುವುದರ ಮೂಲಕ, ಶಿಬಿರಗಳನ್ನ ಮಾಡುವುದರ ಮೂಲಕ ನಮ್ಮ ನಾಡಿನೊಳಗ ಈ ಆರ್ಗ್ಯಾನಿಕ್ ಏನು ದೇಶೀಯತೆಯನ್ನ ಬಿತ್ತಬೇಕನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಯಾವುದೋ ಗುಲ್ಬರ್ಗದೊಳಗಲ್ಲ, ಇದೇ ನಮ್ಮ ಯಡ್ರಾಮಿ ಒಳಗನ್ನುವಂಥದ್ದು ತಮ್ಮ ತಲೆಯೊಳಗ ಇರಬೇಕು. 23ನೇ ತಾರೀಕು ಬೆಳಗಿನ ಜಾವ 11 ಗಂಟೆಗೆ ಪರಮ ಪೂಜಾ ಮಹಾಸ್ವಾಮಿಗಳವರು ನಮ್ಮ ಗ್ರಾಮಕ್ಕೆ ಬರುವಂಥವರಾದರೆ ಯಾವ ಶರಣ ಬಸವೇಶ್ವರರು ಸಹಿತ ರೈತರಾಗಿ ಕಾಯಕ ಜೀವಿಗಳಾಗಿ ಕಾಯಕವನ್ನ ಮಾಡಿದಾರನ್ನುವಂಥದ್ದನ್ನ ನಾವು ಯಾರು ಮರಿಬಾರದು. ಕಟ್ಟಿ ಮೇಲೆ ಕುಂತು ರೊಟ್ಟಿ ತಿಂದಿಲ್ಲ ಶರಣ ಬಸಪ್ಪನವರು, ಏನು ಕಟ್ಟಿ ಮೇಲೆ ಕುಂತು ರೊಟ್ಟಿ ತಿಂದಿಲ್ಲ ಶರಣ ಬಸಪ್ಪನವರು ತಮ್ಮ ರೊಟ್ಟಿ ಮೇಲೆ ದುಡಿದು ರೊಟ್ಟಿ ತಿಂದಿರುವಂಥವ್ರು ಆಗಿರೋದ್ರಿಂದನೇ ಅವರಿಗೆ ರೈತರು ಅಂತ ನಾವು ಕರ್ಕೊಂಡು ಬಂದೀವಿ. ಇಂಥ ನೇಗಿಲ ಯೋಗಿಗೆ ನಾವೆಲ್ಲರೂ ಒಂದು ಕ್ಷಣ ಸಲಾಂ ಹೊಡಿಬೇಕಾಗಿದೆ. ನಾನು ಇರ್ಲಿಲ್ಲ ಅಂದ್ರೂ ಸಮಾಜ ನಡೀತದೆ, ಸ್ವಾಮಿ ಇರಲಿಲ್ಲ ಅಂದ್ರೂ ಸಮಾಜ ನಡೀತದೆ, ರಾಜಕಾರಣಿ ಇರಲಿಲ್ಲ ಅಂದ್ರೂ ಸಮಾಜ ನಡೀತದೆ, ವೈದ್ಯ ಇರಲಿಲ್ಲ ಅಂದ್ರೂ ಸಮಾಜ ನಡೀತದೆ, ಈ ಗವಾಯಿಗಳು ಇರಲಿಲ್ಲ ಅಂದ್ರೂ ಸಮಾಜ ನಡೀತದೆ. ಆದ್ರೆ ನೆನಪಲ್ಲಿ ಇಟ್ಕೊಳ್ಬೇಕು, ರೈತ ಒಬ್ಬ ಇರಲಿಲ್ಲ ಅಂದ್ರೆ ಸಮಾಜ ಯಾವತ್ತಿಗೂ ನಡೆಯಲ್ಲ ಅನ್ನುವಂತಹ ಮಾತುಗಳನ್ನ ನಾವು ಮತ್ತೆ ಮತ್ತೆ ಪುನಃ ಹೇಳಕ್ಕೆ ಇಚ್ಛಾ ಪಡ್ತೇನೆ. ಅಂತ ಬೃಹತ್ ಸಮಾವೇಶಕ್ಕೆ ತಾವೆಲ್ಲರೂ 23ನೇ ತಾರೀಕು ನಮ್ಮ ತಹಸೀಲ್ ಆಫೀಸ್ ಹಿಂದಗಡೆ, ಅದು ಏನಂತಾರೆ ಅದಕ್ಕೆ, ಹೆಲಿಪ್ಯಾಡ್, ಆ ಸ್ಥಳದೊಳಗ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದ್ದಾರೆ. ಬರೀ ರೈತರಿಗೆ ಅಷ್ಟೇ ಮಾಡ್ಯಾರೇನ್ರಿ ಅಂತ ಕೇಳಂಗದಿರಿ. ನೋ, ಏನು ಮಾಡಿದ್ದಾರೆ ಅಂತಂದ್ರೆ ಜೈಸಿಂಗ್ಪುರ ಏನು ಸೊಲಾಪುರದಿಂದ ಮುಂದೆ ಹೋಗ್ತಿದ್ರು, ಕೊಲ್ಲಾಪುರದಿಂದ ಮಿರಜ್ ಹತ್ರ ಜೈಸಿಂಗ್ಪುರಕ್ಕೆ ತಾವೆಲ್ಲ ಹೋಗಿ ಕೈಕಾಲು ಜೋಡಣೆಯನ್ನು ಮಾಡ್ಕೊಂಡು ಬರ್ತೀರಿ. ಬಹಳ ಚಲೋ ಡಾಕ್ಟರ್ಗಳದರಂತ. ಆ ಎಲ್ಲ ಡಾಕ್ಟರ್ಗಳನ್ನ ನಾವನ್ನು ಹೋಗಿ ತೋರಿಸೋದಕ್ಕಿಂತ ಇಲ್ಲೇ ಒಂದು ಉಚಿತವಾಗಿರುವ ಬೃಹತ್ ಆರೋಗ್ಯ ಶಿಬಿರವನ್ನ ಏರ್ಪಡಿಸ್ಬೇಕಂತ ಹೇಳಿ ಆ ಎಲ್ಲ ವೈದ್ಯರನ್ನ ನಮ್ಮ ಯಡ್ರಾಮಿಗೆ ಕರೆಸ್ತಿದ್ದಾರೆ. ಹಾಗಾಗಿ ತಾವೆಲ್ಲರೂ ಶಿಬಿರದ ಉಪಯೋಗವನ್ನ ಪಡ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನು ಸಹಿತ ಈ ಒಂದು ಸಂದರ್ಭದೊಳಗ ತಿಳಿಸಿ, ಇನ್ನು ವಿಶೇಷವಾಗಿರುವಂತಹ ಮಾಹಿತಿಯನ್ನ ದಿನದಿಂದ ದಿನಕ್ಕೆ ನಿಮಗೆಲ್ಲರಿಗೂ ಕೊಡ್ತಾ ಹೋಗ್ತೇನೆ ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಆ ಎಲ್ಲ ಕಾರ್ಯಕ್ರಮದ ಸದುಪಯೋಗವನ್ನ ತಾವು ಪಡ್ಕೊಳ್ಬೇಕು. ಅಷ್ಟೇ ಅಲ್ಲ, ನಾಳೆಯ ದಿವಸ ಏನದ ಲಗ್ನದ, ಮದುವೆಯದ, ವಿವಾಹದ, ಇವೆಲ್ಲವೂ ಒಂದೇ ಅದ. ನೆನಪಲ್ಲಿರ್ಲಿ. ಇವತ್ತು ಮಳಿ ಬಂದದಂತ ಮನ್ಯಾಗ ಕುಂತಾರ ಮಂದಿ. ಇವರೆಲ್ಲ ಹೆಂಗಂದ್ರ ಹಗೆದೊಳಗಿನ ಜೋಳ ಗೊತ್ತಿಲ್ಲ ನಿಮಗೆ? ಇವರೆಲ್ಲ ಹಗೆದೊಳಗಿನ ಜೋಳ ಇಚ್ಛೆ. ಬಿತ್ತುವಂಥ ಜೋಳ ಅಂತ ಒಂದು ಬೇರೆ ಇಟ್ಟಿರ್ತೀರಿ. ಬಿತ್ತುವಂಥ ಜೋಳ ಯಾವುದು ಅಂದ್ರೆ ನೀವೆಲ್ಲ ಬಂದು ಕುಂತಿರಲ್ಲ, ನೀವೆಲ್ಲ ಬಿತ್ತುವಂಥ ಜೋಳ ಅದೀರಿ. ಮನ್ಯಾಗ ಕುಂತವ್ರು ಹಗೆದೊಳಗಿನ ಜೋಳ. ಇಲ್ಲಿ ಏನು ನೀವು ಬಂದಿರಿ, ನೀವೆಲ್ಲ ಬಿತ್ತುವಂಥ ಜೋಳ. ಇನ್ನು ಮನೆಗೂ ಹೋಗ್ಲಾರ್ದ, ಮಠಕ್ಕೂ ಹೋಗ್ಲಾರ್ದ, ಗುಡಿಗೂ ಬರ್ಲಾರ್ದ ರೋಡ್ ಮೇಲೆ ಬಿದ್ದು ಒದ್ದಾಡಕತ್ತವ. ಇವೆಲ್ಲ ನುಸಿ ಹತ್ತಿದ ಜೋಳ.
ಇವೆಲ್ಲ ನುಸಿ ಹತ್ತಿದ ಜ್ವಾಳದ. ಹಾಗಾಗಿ ನೀವೆಲ್ಲ ಸದುಪಯೋಗವನ್ನು ಪಡ್ಕೊಂಡು ನಾಳೆಯ ದಿವಸ ಮದುವೆಯ ಕಾರ್ಯಕ್ರಮ ಇರ್ತದೆ. ಕಾರಣಾಂತರಗಳಿಂದ ನಾಳೆ ನಡೆಯಬೇಕಾದ ನಿಜವಾದ ಮದುವೆ ಒಂದು ಸ್ವಲ್ಪ ನಾವು ತಡೆ ಹಿಡಿದಿದ್ದೇವೆ ಅನ್ನುವಂತಹ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನ ನಡೆಯುವಂತಹ ಮುಂದಿನ ಹಂತಿ ಕಾರ್ಯಕ್ರಮದೊಳಗ ಮೇಟಿ ಕಟ್ಟಿಗೆ ಏನಿರ್ತದವ ಅದು ಸುಮ್ಮನೆ ಇಂಥ ಕಟ್ಟಿಗೆಯಿಂದ ಮಾಡಿಲ್ಲ. ಯಾವ ಕಟ್ಟಿಗೆಯಿಂದ ಮಾಡ್ಯಾರ ಅಂದ್ರೆ ಶ್ರೀಗಂಧದ ಕಟ್ಟಿಗೆಯಿಂದ ಮಾಡಿದಾರ ನಮ್ಮ ಎಲ್ಲ ಕಮಿಟಿಯವರು ಸೇರಿ. ಅಂತ ಶ್ರೀಗಂಧದ ಕಟ್ಟಿಗೆಯಿಂದ ನಾವೇನು ಮಾಡ್ತೀವಿ, ಮೇಟಿ ಕಟ್ಟಿಗೆಯನ್ನು ಇಟ್ಟುಕೊಂಡು ಆ ಶರಣ ಬಸವೇಶ್ವರರು ಮಾಡಿರುವಂತಹ ಕಾಯಕದ ಉಳುಮೆಯ ಪರಿಜ್ಞಾನವನ್ನ ಆ ದಿವಸ ಕೊಡುವಂಥವ್ರದಿವಿ. ಇನ್ನು ಬಹಳಷ್ಟು ಜನ ತೆನೆಯನ್ನು ತೆಗೆದುಕೊಂಡು ಬಂದಿಲ್ಲ. ಆದಷ್ಟು ಬೇಗ ತೆನೆಯನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಅರ್ಪಿಸಬೇಕು ಅನ್ನುವಂಥ ಸೂಚನೆಯನ್ನ ತಿಳಿಸಿ, ಇನ್ನ ಬಹಳಷ್ಟು ಜನ ಇವತ್ತು ಸಹಿತ ರೊಟ್ಟಿಯನ್ನ ಕೊಟ್ಟಿದ್ದೀರಿ. ಮತ್ತೆ ರೊಟ್ಟಿಯನ್ನ ಕೊಟ್ಟ ಕೈಗಳಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನ ಇರಬೇಕು ಅನ್ನುವಂತಹ ಮಾತುಗಳನ್ನ ತಿಳಿಸಿ, ಇನ್ನು ಯಾರ್ಯಾರು ಕೊಟ್ಟಿಲ್ಲ ಕಾಯಿಸಬೇಡ್ರಿ. ನಾನು ಕಾಯುವಂತ ಪೇಷನ್ಸ್ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತದೆ, ಹಿರಿಯರಿಗೆ ಕಾಯುವಂತ ಪೇಷನ್ಸ್ ಇಲ್ಲ. ನೀವೆಲ್ಲರೂ ಆದಷ್ಟು ಬೇಗ ಆ ರೊಟ್ಟಿಯನ್ನ ಕೊಟ್ಟು ಕೃತಾರ್ಥರಾಗಬೇಕು ಅನ್ನುವಂಥ ಮಾತುಗಳನ್ನ ತಿಳಿಸಿ, ಇನ್ನು ನಮ್ಮ ಶರಣರು ಯಾರ್ಯಾರು ಪಟ್ಟಿ ಕೊಟ್ಟಿಲ್ಲ ಆದಷ್ಟು ಬೇಗ ಪಟ್ಟಿಯನ್ನ ಕೊಟ್ಟು ನೀವು ರೊಟ್ಟಿಯನ್ನ ಕೊಟ್ಟು ಕಾರ್ಯಕ್ರಮದ ಶೋಭೆಯನ್ನ ತರಬೇಕು ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಬಹಳಷ್ಟು ಜನ ಹೇಳಾಕತ್ತಿದ್ರು ನಾಳೆ ಪಟ್ಟಿಗೆ ಬಂದಿಲ್ರಿ ಮುತ್ಯಾರ ಅಂತ. ನಾಳೆ ಯತ್ನಾಳ್ ರೋಡ್ ಒಳಗೆ ಬರುವಂತ ಎಲ್ಲ ಮನೆಗಳಿಗೆ ನಾನು ಪಟ್ಟಿಗೆ ಬರುವಂಥವನಾಗ್ತೇನೆ, ಭಿಕ್ಷೆಗೆ ಬರುವಂಥವನಾಗ್ತೇನೆ ಅನ್ನುವ ಸೂಚನೆಯನ್ನ ತಿಳಿಸಿ, ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಸುಮಾರು 15-20 ನಿಮಿಷ ಇವತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡೆ ಅಂತ ಅನಿಸ್ತದೆ. ನಾಳೆಯಿಂದ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಮಳೆ ಬಂದ ಕಾರಣಕ್ಕೆ ಇವತ್ತು ತಡವಾಗಿ ಪ್ರಾರಂಭ ಮಾಡಿದ್ದೇವೆ. ಮತ್ತೆ ನಾಳೆ 8 ಗಂಟೆಗೆ ನಾವು ಪುರಾಣವನ್ನ ಪ್ರಾರಂಭ ಮಾಡುವಂತವರಾಗಿರೋದ್ರಿಂದ ನಿಮ್ಮ ಭಕ್ತಿ ಗಟ್ಟಿ ಇತ್ತು ಅಂದ್ರೆ ಮಳಿ ಬರ್ಲಿ, ಉರಿ ಬರ್ಲಿ, ಚಳಿ ಬರ್ಲಿ ಮುತ್ಯ, ನಾ ಬಂದ ತೀರ್ತೀನಂತ ನೀವೇನು ಬಂದಿರಲ್ಲ, ನಾನೇ ನಿಮಗೆ ಜೋರಾಗಿ ಚಪ್ಪಾಳೆಯನ್ನ ಹಾಕ್ತೇನೆ. ಮತ್ತೆ ಇವತ್ತು ಹಾಕಿನಂತ ನಾಳೆ ಮನೆ ಕುಂದ್ರಂಗಿದ್ರು ಪುಟ್ಗವ್ರಿ ನೋಡ್ತೀನಂತ. ನಾಳೆ ದಿವಸ ತಾವೆಲ್ಲ ಬರಬೇಕು ಅನ್ನುವಂಥ ಸೂಚನೆಯನ್ನ ತಿಳಿಸಿ, ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರುವಂತಹ ಶ್ರೀಮತಿ ನಂದಾ ಮಲ್ಲನಗೌಡ ಮಾಲಿ ಪಾಟೀಲ್ ಅವರು ಬಂದು ಗೌರವದ ಶ್ರೀರಕ್ಷೆಯನ್ನು ಪಡ್ಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ದಂಪತಿಗಳು ಸಮೇತ ತಾವುಗಳು ಬರಬೇಕು. ಶ್ರೀಮತಿ ನಂದಾ ಮಲ್ಲನಗೌಡ ಮಾಲಿ ಪಾಟೀಲ್. ನೀವೇನಾರ ಹೇಳತ್ತಿದ್ರಿ ಪಟ್ಟಿ ಅದು ಓದೋರಿದ್ರು ಏನಿಲ್ಲ. ಬಾಯ್ ಈ ಕಡೆ ಬರ್ರಿ. ನಾಳೆಯ ಮದುವೆಯ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಮಹಂತಪ್ಪ ತುಪ್ಪದವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಕೊಡುವುದರ ಮೂಲಕ ನಾಳೆ ಮದುವೆ ಇರುವುದರಿಂದ ಎಲ್ಲರನ್ನೂ ಆದಷ್ಟು ಬೇಗ ನೀವು ಕರೆದುಕೊಂಡು ಬರಬೇಕು ಅನ್ನುವಂಥ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಾಳೆ ಸಮಯ ಬಹಳ ಬೇಕಾಗಿರುವುದರಿಂದ 8 ಗಂಟೆಗೆ ನಾನು ಪುರಾಣವನ್ನು ಪ್ರಾರಂಭಿಸುವಂತವನಾಗ್ತೇನೆ. ತಾವೆಲ್ಲರೂ ಎಷ್ಟಕ್ಕೆ ಬರ್ಬೇಕ್ರಿ? 9ಕ್ಕೆ ಬರ್ರಿವ. ಪ್ರಸಾದ ಭಾಳ ಚಲೋ ರೆಡಿ ಇರ್ತದೆ. ಎಷ್ಟಕ್ಕೆ ಬರ್ಬೇಕವ್ವ? 7:15 ತಾವೆಲ್ಲರೂ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಬೇಕು ಅನ್ನುವಂಥ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಕಾರ್ಯಕ್ರಮಕ್ಕೆ ಈಗ ಮಹಾಮಂಗಲ ಆಗ್ತದೆ. ಮತ್ತೆ ಯಥಾವತ್ತಾಗಿ ತಾಯಂದಿರೇ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾರೆ.
ತಾವೆಲ್ಲರೂ ಆ ತಾಯಂದಿರು ಒಳಗಡೆ ಹೋಗಬೇಕು, ನಮ್ಮ ತಂದೆಯರೆಲ್ಲರೂ ಹೊರಗಡೆ ಪ್ರಸಾದವನ್ನು ಸ್ವೀಕರಿಸ್ತಾರೆ ಎನ್ನುವಂತ ಸೂಚನೆಯನ್ನ ತಿಳಿಸಿ 2 ಮಾತುಗಳಿಗೆ ವಿರಮಿಸ್ತೇನೆ. ಈಗ ಮಹಾಮಂಗಲ, ತಾವೆಲ್ಲರೂ ಎದ್ದು ನಿಂತು. ಪರಿಪೂತ ಪ್ರಖ್ಯಾತ ಸದ್ಗುಣ ಭರಿತ ಹರಚರಿತ ಸಂಪ್ರೀತ ಮಂಗಳದಾತ ಜಯ 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 ಬಸವೇಶ, ಜಯ 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 ಶರಣ ಬಸವೇಶ. ಜಯ ಮರಣ ಭಯನಾಶ ಭಕ್ತರ ಮನವಾಸ, ಜಯ ಮರಣ ಭಯನಾಶ ಭಕ್ತರ ಮನವಾಸ. ಜಯ 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 ಬಸವೇಶ, ಜಯ 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 ಶರಣ ಬಸವೇಶ. ಹಡೆಯದ ಮಡಿಯಮ್ಮನ ಮೊಲೆಬಾಲ ಉಂಡೆ, ಹಡೆಯದ ಮಡಿಯಮ್ಮನ ಮೊಲೆಬಾಲ ಉಂಡೆ. ಪಡೆದವಳಲಿ ಬೇರಿಲ್ಲದೆ ತಾಯ್ತನವ ಕಂಡೆ, ಪಡೆದವಳಲಿ ಬೇರಿಲ್ಲದೆ ತಾಯ್ತನವ ಕಂಡೆ. ಜಯ 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 ಬಸವೇಶ, ಜಯ 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 ಶರಣ ಬಸವೇಶ. ನೀನೆನ್ನ ಗುರುವಾಗಿ ಬಾರಯ್ಯ ತಂದೆ, ಮಾನ ಪ್ರಮಾಣವು ನಿನಗಿರಲೆಂದೆ, ಮಾನ ಪ್ರಮಾಣವು ನಿನಗಿರಲೆಂದೆ. ಜಯ 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 ಬಸವೇಶ, ಜಯ 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 ಶರಣ ಬಸವೇಶ, ಶರಣ ಬಸವೇಶ, ಶರಣ ಬಸವೇಶ. ಕರ್ಪೂರ ಘೋರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದವಸೀತಂ ಹೃದಯಾರವಿಂದೆ ಭವಂ ಭವಾಮಿ ಚೈತನ್ಯಮಾಮಿ ಕರ್ಪೂರ ದೀಪಂ ನಿರಾಜಯಾಮಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಸಂಸಾರ ಸಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ. ಹರ ಹವಮೇಶ್ವರ ನಮರಪ ಬ್ರಹ್ಮ ದೇವಿ ಸರ್ವಮಂಗಳಂ ತ್ರಯೋ ಸಂಪರ್ಪಂ ಸರ್ವತೋ जय मंगलम. शरण बसवेश्वर महाराज के जय. परम पूज्य शीतलिंगेश्वर महाराज के जय. बसवेश्वर